ನತೆಯ ಸೂರ್ಯನಂತೆ ಜಗದಲ್ಲಿ ಕಂಗೊಳಿಸಿರುವ ಕಾರಣಿಕ ಬಸವೇಶ್ವರರ ಶ್ರೀಪಾದಂಗಳಲ್ಲಿ ದಂಡವತ್ ಪ್ರಣಾಮಗಳನ್ನ ಸಮರ್ಪಣಾ ಮಾಡಿ ಈ ಮಠದ ಕರ್ತೃಪುರುಷ ಲೀಲಾಪುರುಷ ಪುಣ್ಯೋತ್ಸವದ ಪುಣ್ಯಮೂರ್ತಿ ಭಗವತ್ ಪೂಜ್ಯಪದ ಗುಡ್ಡದ ಬಸವರಾಜೇಂದ್ರ ಅಪ್ಪಂಗಳವರ ಮಹಾಪಾದಕ್ಕೆ ಭಕುತಿಯ ನಮನಾಂಜಲಿಯನ್ನ ಸಮರ್ಪಣಾ ಮಾಡಿ ಸದ್ಯತ್ ಕಾಲದ ಖೇಡಗಿ ದೇವಿ ಕವಟ ಉಭಯ ಮಹಾಮಠಗಳೊಡೆಯರು ಸಭಾಭೂಷಣರು ಲಿಂಗ ಪೂಜಾನಿಷ್ಠರು ಸರಳತೆಗೆ ವಿನಯತೆಗೆ ಭಕ್ತ ಪ್ರೇಮಕ್ಕೆ ಮತ್ತೊಂದು ಹೆಸರಾದ ಈ ನಾಡು ಕಂಡ ಶ್ರೇಷ್ಠ ಯತಿವರೆಣ್ಯರಾದ ಭಗವದ್ ಪೂಜ್ಯಪಾದ ಶ್ರೀಮನ್ಯರಂಜನ ಪ್ರಣವ ಸ್ವರೂಪಿ ಶಿವಬಸವ ರಾಜೇಂದ್ರ ಅಪ್ಪಂಗಳವರ ಮಹಾಪಾದಕ್ಕೆ ನಮೋ ನಮಃ ಎನ್ನುತ್ತಾ ಪುರಾಣದ ಪುಣ್ಯಪುರುಷ ಲೀಲಾಪುರುಷ ಮಹಿಮಾ ಪುರುಷ ಪರಶಿವನ ದಿವ್ಯ ಅವತಾರಿ ಸಕಲ ಮುತೋದ್ಧಾರಕ ಪರಶಿವನೇ ನರರೂಪದಿಂದ ಧರೆಯನ್ನು ಅವತರಿಸಲಿಕ್ಕೆ ಅವತರಿಸಿರುವ ಯಡಿಯೂರ ಸಿದ್ಧಲಿಂಗೇಶ್ವರರ ಮಹಾ ಸಮಾಧಿಗೆ ಮನಸಾರೆ ಮಣಿದು ನಮಿಸಿ ಈ ಶತಮಾನ ಕಂಡ ಅಪರೂಪದ ಅವಧೂತ ಶ್ರೇಷ್ಠ ಸಾಧು ಕುಲ ಚಕ್ರವರ್ತಿ ಜಾತ್ಯತೀತ ಜಗದ್ಗುರು ನನ್ನಪ್ಪ ವಿಶ್ವಾರಾಧ್ಯ ಎಂಬ ಅನರ್ಘ್ಯ ರತ್ನಕ್ಕೆ ತಲೆಬಾಗಿ ನನ್ನ ಶಿದ್ಗಿರಿ ದೇವರನ್ನ ಹೃತ್ ಸರೋಜದಲ್ಲಿ ಪ್ರತಿಷ್ಠಾಪಿಸಿಕೊಂಡು ಈಗ ತಾನೇ ನಮ್ಮ ಗವಾಯಿಗಳವರು ಬಹಳ ಚೆನ್ನಾಗಿ ದುರ್ಜನರ ಸಂಗತಿ ದೂರವಿರಬೇಕು, ಸಜ್ಜನರ ಸಂಗತಿ ನಿತ್ಯವಿರಬೇಕು ಅಂತ ನಮ್ಮ PG ಹುಣಸಾಳದ ನಿಜಗುಣಾನಂದರು ಬರೆದಿರ್ತಕ್ಕಂಥ ಗೀತೆಯನ್ನು ಬಹಳ ಸುಂದರವಾಗಿ ಲೋಕಾರ್ಪಣೆ ಮಾಡಿದ್ದಾರೆ. ಅವರಿಗೆ ಅನಂತ ಅನಂತ ಅಭಿವಂದನೆಯ ನಮನಗಳನ್ನ ಹೇಳುತ್ತಾ ಸದ್ಗುರು ಸೇವಾನಿಷ್ಠರು ಕಾಯಕ ಯೋಗಿ ಮಿತಭಾಸಿ ಹಿತಭಾಸಿ ಮಿತ ಆಹಾರಿ ಹಿತ ಆಹಾರಿ ಪಂಡಿತ್ ತಬಲಾ ಮಾಂತ್ರಿಕ ಪ್ರಾಣೇಶಣ್ಣ ಶಹಾಪುರ್ ಅವರನ್ನ ಅಭಿವಂದಿಸಿ ನಮಸ್ಕರಿಸಿ ಕಮಿಟಿ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಸದಸ್ಯರೇ, ಭಕ್ತಿ ಬಂಧುಗಳೇ, ಸಭಾ ಸಂಚಾಲಕರೇ, ಮಾತಾ ಭಗಿನಿಯರೇ, ಬಹಳ ನೆನಪಿನ ಶಕ್ತಿಯನ್ನು ಹೊಂದಿರುವ ಪುರಾಣದ ಬಸವಣ್ಣವರೇ, ಇವತ್ತು ವಿಶೇಷವಾಗಿ ನಮ್ಮ ಅಗರಿಕೇಡದಿಂದ ಪ್ರಭುವಣ್ಣ, ಪರಮಾನಂದಣ್ಣ, ನಮ್ಮ ಬಸವಣ್ಣ, ನಮ್ಮ ಬ್ಯಾಡ್ಗ್ಯಾಳ ಬೀಗರಾಗಿ ಇಲ್ಲಿ ಭಕ್ತರಾಗಿ ಬಂದಿರತಕ್ಕಂಥ ಅಣ್ಣ ಅಕ್ಷಯ್ ಬಿರಾದರ್ ಅವರು, ಸಭಾ ಸಂಚಾಲಕರಾದ ಗುರೂಜಿಯವರು ಬಹಳ ಜನ ಹರಿದು ಬಂದಿದ್ದಾರೆ. ಯಾಕಂದ್ರೆ ನಮ್ಮ ಮೇಲೆ ಇಲ್ಲಿಲ್ಲದ ಪ್ರೇಮ ಅವ್ರದ್ದು. ನಾನು ಇಲ್ಲಿಗೆ ಬರ್ಲಿಕ್ಕೆ ಮೂಲ ಕಾರಣ ಅಂದ್ರೆ ಅಗರಿಕೇಡದಾಗ ನಾನು ಪುರಾಣಕ್ಕೆ ಇದ್ದಾಗ ಅಪ್ಪಾಜಿಯವರು ಅಲ್ಲಿಗೆ ಬಂದಿದ್ರು. ಸುಮಾರು ಒಂದು 10 ವರ್ಷದ ಸಂಬಂಧ ಅಗರಿಕೇಡಕ್ಕೂ ನಮ್ಮ ಮಠಕ್ಕೂ. ಅದ್ರಾಗ ಈ ಮಠಕ್ಕಂತ ಅವರು ಪರಮ ಸದ್ಭಕ್ತರು. ಏನೇ ಇದ್ರು ನಮ್ಮ ಕ್ಯಾಡಗಿ ಅಪ್ಪರ ಬಳಿ ನಮ್ಮ ಸಮಸ್ಯೆ ಬಗೆಹರಿತವಂತ ಓಡೋಡಿ ಬರುವ ಅಗರಿಕೇಡದ ಎಲ್ಲ ಭಕ್ತ ಬಂಧುಗಳೇ, ಇವತ್ತು ನಮ್ಮ ಪಾನಮಂಗಳೂರು ಭಕ್ತರನ್ನ ಮರೆಯುವಂತಿಲ್ಲ. ನಾವು ದಾಸೋಹದೊಳಗೆ ಆ ಊರವ್ರ ಸೇವೆ ಬಹಳ ದೊಡ್ಡದು. ನಮ್ಮ ಸಿದ್ದರಾಮಣ್ಣ ಅವ್ರ ಜೊತೆ ಬಹಳ ಜನ ಬಂದಿರ್ತಾರೆ. ಪಾನಮಂಗಳೂರಿನ ಭಕ್ತ ಬಂಧುಗಳೇ, ಗುಬ್ಬೆವಾಡ ಮತ್ತೆ ಯಾವ್ಯಾವ ಊರವ್ರು ಬಂದಾರು ಗೊತ್ತಿಲ್ಲ ನನಗೆ. ಅವರಿವರೆನ್ನದೇ ಈ ಐಗಳಿಗೆ ಹೇಳ್ತಾರ ಹೊಸ್ತಲಿಕ್ಕೆ ಭಿನ್ನ ಅಂದ್ರೆ ಅದ್ರಾಗ ಎಲ್ಲೋರು ಬಂದರು ಅಂತ. ಹಂಗೆ ಸಭೆಯಲ್ಲಿ ಸಮಾವೇಶಗೊಂಡ ಎಲ್ಲ ಶರಣು ತಂದೆ ತಾಯಿಗಳೇ, ನಿಮ್ಮೆಲ್ಲರಿಗೆ ಶರಣು ಶರಣಾರ್ಥಿಗಳು. ನೀವೆಲ್ಲ ಸುಮಾರು ದಿನಗಳಿಂದ ಮಹಾಮಹಿಮಾಶಾಲಿಯಾದ ಶಿವಾವತಾರಿ ಸಿದ್ಧಲಿಂಗೇಶ್ವರನ ಮಹಾಪುರಾಣವನ್ನ ಕೇಳ್ಕೊಂತ ಬರ್ತೀರಿ.
ನಮ್ಮ ಗುರುಗಳೊಂದು ಪದ್ಯ ಬರೀತಾರೆ. ಏಸೋ ಜನ್ಮವ ತಿರುಗಿ ತಿರುಗಿ ಬ್ಯಾಸತ್ತು ಬಂದೆ ನಿಲ್ಲಿಗೆ, ಮೋಸ ಹೋದೆನು ಶಂಭೋ ಈಶಾ ನಿನ್ನರಿಯದೆ. ಮನುಷ್ಯ ಜನ್ಮ ಒಮ್ಮೆ ಬರಂಗಿಲ್ಲ. ಇದು ಮಹಾನ್ ಪುಣ್ಯವನ ಕಾಯನೋತ್ಸವ ಅಂತ ಬರೀತಾರೆ. ಅನಂತ ಜನ್ಮದ ಪುಣ್ಯದ ಮತ್ತ ಒತ್ತಿ ಬಂದಾಗ ಮನುಷ್ಯ ಜನ್ಮ ಬರ್ತದೆ. ಮತ್ ಇಲ್ಲಿ ಬಂದು ಏನು ಮಾಡಿವಿ ಅಂದ್ರ ಮೋಸ ಹೋದೆನು ಶಂಭೋ. ಯಪ್ಪ ತಿಳಿದಿಲ್ಲ ಗುರುನಾಥ, ನನಗ ಮೋಸ ಆಗ್ಯದ. ಯಾಕ? ಈಶಾ ಅಂದ್ರೆ ಏನು? ಹೇ ಪರಮಾತ್ಮ, ನಿನ್ನರಿಯದೆ, ನಿನಗೆ ತಿಳ್ಕೊಳಕ್ ಬರಲ್ಲಾಗ್ಯದ. ಈ ಜನ್ಮದಾಗ ಹುಟ್ಟಿ ಅದೇ ಮಾಡ್ಲಿಕ್ಕತ್ತೀವಿ, ಹಿಂದನು ಹುಟ್ಟಿ ಅದೇ ಆಗ್ಯದ. ಭವಬಂಧನ ಭವಪಾಶಿ ಎನಗಾದ ಕಾರಣವೇನಯ್ಯ, ಹಿಂದಣ ಜನ್ಮದಲ್ಲಿ ಲಿಂಗವ ಮರೆದೆನಾಗಿ ಜಂಗಮವ ಜರೆದೆನಾಗಿ. ನನಗೆ ಹುಟ್ಟು ಸಾವು ಯಾಕಾಗಲ್ಕದ್ದಾವ? ಅವನ ಮರಿಲಿಕ್ಕತ್ತೀವಿ, ಅವನಿಗೆ ಮರಿಲಿಕ್ಕತ್ತೀವಿ. ಇಲ್ರಿ ಹಬ್ಬ ಎಲ್ಲಿ ಮರ್ತೀವ್ರಿ, ನಾವು ಶಿವ ಅಂತೀವಲ್ರಿ ಅಂದ್ರೆ ಯಾವಾಗ ತ್ರಾಸ ಬರ್ತದ ಅವಾಗೇ ಶಿವನವ್ರು. ಯಾವಾಗ ಹೈರಾಣ ಬರ್ತದ ಅವಾಗೇ ಶಿವ. ಯಾಕ್ರಿ? ನಾಳೆಗೆ ಮುಂಜಾನೆ ಹೋದ್ರಿ ಬೇಕಾದ್ರೆ ನೀವು ಪರೀಕ್ಷೆ ಮಾಡಿ ನೋಡ್ರಿ. ನೀವು ತಣ್ಣೀರು ಜಳಕ ಮಾಡ್ರಿ ನಾಳೆಗೆ ಮುಂಜಾನೆ. ಎಲ್ಲ ಹೆಣ್ಮಕ್ಳು ತಣ್ಣೀರು ಜಳಕ ಮಾಡ ಪ್ರಭಾವತಕ್ಕೆ ಏನಂತೀರಿ? ಏಯವ್ವ ಎಡ್ತಾಣಗವ್ವ ಶಿವ ಎಡ್ತಾಣಗವ ಯಪ್ಪ ಶಿವ ಅಂತೀರಿ. ಅದೇ ಬಿಸಿನೀರು ಜಳಕ ಮಾಡಾಗ ಆಹಾ ಬಿಸಿನೀರು ಆಹಾ, ತಣ್ಣೀರು ಶಿವ. ಯಾಕ? ತ್ರಾಸ ಬಂದಾಗ ದೇವ್ರನ್ನ ನೆನೆಯದಲ್ಲ, ನೆನೆಯುವುದನು ದಿನದ ಉದಯ ಕಾಲದ ಎಚ್ಚರಿಕೆ ಹೇಳು ಅಂತ ಬರೀತಾರೆ ನಿಜಗುಣ ಸೇವೆಗಳು. ನಿತ್ಯದೊಳಗೆ ನೆನೆಸಬೇಕು. ನಾವು ಹಾಂಗಿಲ್ಲ. ನಮ್ಮ ದೇವಿ ಕವಟಾದ ಭಕ್ತರು ಶ್ರೀಶೈಲಕ್ಕೆ ಹೊಂಟಿರ್ಬೇಕು, ಗುಡ್ಡದ ಮೇಲೆ ಕ್ರೋಸರ್ ಹೋಗ್ತಿರ್ಬೇಕು, ಮಗ್ಗಲ್ ಕತ್ತೆಗಿರ್ಬೇಕು, ಜೀಪಿನ ಬ್ರೇಕ್ ಫೇಲ್ ಆಗ್ಬೇಕು. ನೋಡ್ಬೇಕು ನಿಮ್ ಭಕ್ತಿ ಯಾವಾಗ. ಯವ್ವಾ ದೇವ್ರ ಮಲ್ಲಯ್ಯ ನಮ್ ಜೀಪ್ ಬೀಳ್ಬಾರ್ದು ನೋಡಪ್ಪ ಮಲ್ಲಯ್ಯ. ಬಿದ್ರ ಮಲ್ಲಯ್ಯ ಸುಳ್ಳ ಅಲ್ಲ. ಅದಕ್ಕೆ ಅವ್ರಂತಾರ, ತಮ್ಮ ತನುವನೇಕವ ನಿತ್ಯ ಭವಭವಂಗಳಲ್ಲಿ ನಿನಗೊಂದು ದೇಹವಿದನು ತೊಟ್ಟು ತಪವಾಂತು ಘನ ಶಂಭು ಲಿಂಗವಾಗಿರಲೊಲ್ಲ ಮನುಜ. ನಿಜಗುಣಿಗಳು ಬಹಳ ಸ್ಪಷ್ಟವಾಗಿ ಕೇಳ್ತಾರೆ ನಮಗ. ತನು ಅನೇಕವ ನಿತ್ಯ ಭವಭವಂಗಳಲ್ಲಿ ನಿನಗೊಂದು ದೇಹವಿದನು ತೊಟ್ಟು. ಇದು ಒಂದು ದೇವ ನಿನ್ನ ಸಂಬಂಧ. ಹ್ಯಾಂಡ್ರ ಸಂಬಂಧ ಎಷ್ಟೋ ಜನ್ಮ ಹೋಗ್ಯಾವ. ಹೆಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ, ಮಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ, ಹೊನ್ನಿಗಾಗಿ ಸತ್ತವರು ಕೋಟಿ. ನಿನಗಾಗಿ ಹೆಣ್ಣಿಗಾಗಿ 8 ಮಂದಿ ಸತ್ತಾರಂತೀರಿ. ಬರೀ ಹೆಣ್ತಿದ್ದು ಹೇಳ್ತಿರ್ತಾವ ಎಷ್ಟೋ ಮಂದಿ. ನಾನು ಹೆಣ್ತಿ ಭಾಳ ಜೀವ ಮಾಡ್ರಿ ಅಪ್ಪ. ಚಾ ಮಾಡಂದ್ರೆ ನಾಷ್ಟ ಮಾಡ್ತಾಳ್ರಿ, ನಾಷ್ಟ ಮಾಡಂದ್ರೆ ಊಟ ಮಾಡ್ತಾಳ್ರಿ, ಕಾಲು ಒತ್ತಂದ್ರೆ ಕೈ ಒತ್ತಾಡ್ರಿ, ಬ್ಯಾಸರಾದ್ರೆ ಕುತ್ತಿಗೆ ಒತ್ತಾಡ್ರಿ. ಅದು ಎಲ್ಲಿ ಇವನಿಗೆ ಗೊತ್ತದ ರೀ? ಅಲ್ಲ, ಹೆಣ್ಣಿಂಗೆ ಸತ್ತವರು ಕೋಟಿ, ಹೊನ್ನಿಂಗೆ ಸತ್ತವರು ಕೋಟಿ, ಮಣ್ಣಿಂಗೆ ಸತ್ತವರು ಕೋಟಿ. ನಿನಗಾಗಿ ಸತ್ತವರನ್ನೊಬ್ಬರನ್ನು ಕಾಣೆ ಗುಹೇಶ ಅಂತ ಅಲ್ಲಮ ಪ್ರಭುಗಳು ಬರೆದಂಗ ಸಿದ್ಧಲಿಂಗ ಶಿವಯೋಗಿ ಎಡೆಯೂರಿನ ಪರಮಾತ್ಮ ಹೆಣ್ಣಿಗಾಗಿ ಹೊನ್ನಿಗಾಗಿ ಮಣ್ಣಿಗಾಗಿ ಅಲ್ಲ, ಜಗತ್ತಿನ ಕಲ್ಯಾಣಕ್ಕಾಗಿ ತನ್ನ ಅಖಂಡ ಬದುಕನ್ನ ಮುಡುಪಾಗಿಟ್ಟ ಪರಮಾತ್ಮ ತನಗಾಗಿ ಬದುಕಲಿಲ್ಲ ಸ್ವಾಮಿ, ತನಗಾಗಿ ಬದುಕಲಿಲ್ಲ. ಮಾನವ ಕುಲಕೋಟಿಯ ಉದ್ಧಾರಕ್ಕಾಗಿ, ಮಾನವ ಜನ್ಮದ ಧನ್ಯತೆಗಾಗಿ, ಪಾಪಿಷ್ಟರನ್ನ ಪುಣ್ಯಾತ್ಮರನ್ನಾಗಿ ಮಾಡ್ಲಿಕ್ಕ, ನರ ನಾರಾಯಣ ಮಾಡ್ಲಿಕ್ಕ, ಜೀವಿ ಶಿವ ಆಗ್ಲಿಕ್ಕ, ಮಾನವ ಕುಲಕೋಟಿಯಲ್ಲಿ ಶಿವಧರ್ಮವನ್ನ ಉತ್ತಿ ಬಿತ್ತಿ ಬೆಳಿಲಿಕ್ಕ ಯಡಿಯೂರ ಸಿದ್ಧಲಿಂಗೇಶ ತನ್ನ ಅಖಂಡ ಬದುಕನ್ನ ಮುಡುಪಾಗಿಟ್ಟಿದ್ದಾರೆ. ಅಂದವರು ಪುರಾಣ ಶಿವ ಅಲ್ಲ, ಅವನಿಗೆ ಯಾರ್ಯಾರು ಹೊತ್ಕೋಬೇಕು ಅದು ಮತ್ತೊಬ್ಬರಿಗೆ ಹೊತ್ಕೊಳಕತ್ತಾನ. ಮಜಾ ಮಾಡಿದ್ರ ಯಮನ ಸಜೆ ಆಗುತ್ತದ, ನೆನಪಿಡಬೇಕಾಗುತ್ತೆ. ನಾನು ಹೇಳಕ್ ಹೊಂಟಿದ್ದು ಯಡಿಯೂರು ಸಿದ್ಧಲಿಂಗೇಶ ತನ್ನ ಬದುಕನ್ನ ತನಗಾಗಿ ಸವಿಸಲಿಲ್ಲ, ತನ್ನವರಿಗಾಗಿ ಅಲ್ಲ, ಬಂಧು ಬಾಂಧವರಿಗಾಗಿ ಅಲ್ಲ, ಅಖಂಡ ಮಾನವ ಕುಲಕೋಟಿಯ ಉದ್ಧಾರಕ್ಕಾಗಿ. ಹಳ್ಳಿ
ಪಟ್ಟಣ, ನಗರ, ಜಿಲ್ಲೆ, ತಾಲೂಕು, ರಾಜ್ಯ, 56 ದೇಶ ಅಂತ ಬರೀತಾರೆ. 56 ದೇಶ ಅಂದ್ರೆ 56 ಭಾರತದ ಸಂಸ್ಥಾನಗಳಾಗಿನ ಕಾಲಕ್ಕೆ ಎಲ್ಲ ಕಡೆ ಸಂಚಾರ ಮಾಡ್ತಾರೆ ಯಡಿಯೂರು ಸಿದ್ಧಲಿಂಗೇಶ. ಹೇಗಿರುವ ಕಾಲಕ್ಕೆ ಒಮ್ಮೆ ಲೋಕ ಸಂಚಾರ ಮಾಡ್ತಾ ಮಾಡ್ತಾ 1-2-3 ಪವಾಡ ಹೇಳುತ್ತೀನಿ ನಿಮಗೆ. ಒಂದಿಷ್ಟು ಶ್ರದ್ಧೆಯಿಂದ ಕೇಳಿದ್ರೆ ಬದುಕು ಬಂಗಾರ ಆಗುತ್ತದೆ. ಮಹಾಬಳೇಶ್ವರಕ್ಕೆ ಹೋಗ್ತಾರೆ. ಯಡಿಯೂರು ಸಿದ್ಧಲಿಂಗ ಯತೀಶ್ವರರು ಲೋಕ ಸಂಚಾರ ಮಾಡ್ತಾ ಮಹಾಬಳೇಶ್ವರಕ್ಕೆ ಹೋದಾಗ ಆ ಮಹಾಬಳೇಶ್ವರದ ಶಿವದೇವಾಲಯದೊಳಗೆ ಎಂತದ್ರಿ ಮಹಾಬಳೇಶ್ವರ ಲಿಂಗ, ಶರಣರೇ ಗೊತ್ತಿರ್ಲಿ. ಆ ಕೈಲಾಸದಿಂದ ಭೂಲೋಕಕ್ಕ ಭಗೀರಥ ತಂದ ಗಂಗೆ ಮಹಾಬಳೇಶ್ವರ ಲಿಂಗದ ಮ್ಯಾಲ ತನ್ನಿಂದ ತಾನೇ ಎಲ್ಲಾ ಕಡೆ ಸಿಡಿತಿತ್ತು. ಲಿಂಗದ ತಲೆ ಮ್ಯಾಲಿನ ನೀರ ಎಲ್ಲಾ ಕಡೆ ಹರಿತಿತ್ತು. ಅಂತ ಮಹಾಬಳೇಶ್ವರ ಲಿಂಗಕ್ಕ ಯಡಿಯೂರು ಸಿದ್ಧಲಿಂಗ ಯತೀಶ ಹೋಗುತ್ತಾರೆ. ಏನ್ ಪವಿತ್ರದ ನಿಸರ್ಗಧಾಮ. ಅಲ್ಲೆಲ್ಲ ಗಿಡಬಳ್ಳಿಗಳು, ಹಣ್ಣು ಹಂಪಲುಗಳು, ಬಾಳೆ ತೋಪುಗಳು, ಪತ್ರಿಯ ವನಗಳು, ಪಶು ಪಕ್ಷಿ ಗಿಡ ಕ್ರಿಮಿ ಕೀಟ ಕಾಗೆ ಕೋಗಿಲೆ ಗಿಳಿ ನವಿಲುಗಳ ಇಂಚರ ನಿನಾದ. ಅದರ ಮಧ್ಯದೊಳಗ ಮಹಾಬಳೇಶ್ವರ ಲಿಂಗ ಪ್ರತಿಷ್ಠಾಪನ ಆಗುತ್ತಾರೆ. ಆ ಲಿಂಗದಿಂದ ನೀರ ಹರಿತಿತ್ತು. ಆ ಮಹಾಬಳೇಶ್ವರನ ದರ್ಶನಕ್ಕೆ ಆಗಿನ ಕಾಲದೊಳಗ ಲಕ್ಷ ಲಕ್ಷ ಜನ ಬರ್ತಿದ್ರು ಶಿವರಾತ್ರಿಗೆ ಲಿಂಗ ದರ್ಶನ ಮಾಡ್ಕೊಳ್ಬೇಕಂತ. ತಾಯಿ ಈಗ ಲಕ್ಷ ಬಂದಾರಂದ್ರೆ ಏನ್ ದೊಡ್ಡದಲ್ಲ. ಸೊಲ್ಲಾಪುರ ಒಂದು ಸೀಟಾಗ 1 ಲಕ್ಷ ಅದಾರ. ಅವಾಗ ಜನಸಂಖ್ಯೆ ಕಮ್ಮಿ ಇತ್ತು. ಕಮ್ಮಿದ್ದ ಕಾಲಕ್ಕೆ ಮಹಾಬಳೇಶ್ವರ ಲಿಂಗಕ್ಕೆ ಲಕ್ಷ ಲಕ್ಷ ಜನ ಲಿಂಗ ದರ್ಶನವನ್ನ ಮಾಡ್ಕೊಂಡು ಹೋಗ್ತಿದ್ರು. ಯಾಕ? ಲಿಂಗಸ್ಯ ಧಾರಣಂ ಪುಣ್ಯಂ ಪಾಪಂ ಪ್ರನಾಶನಂ. ಲಿಂಗ ಸಾಮಾನ್ಯ ಅಲ್ಲ ತಾಯಿ. ಯಾದಕ್ಕೆ ಲಿಂಗ ಅಂತಾರ ಅನ್ನೋದು ರೇಣುಕರು ಶಿವ ಸಿದ್ಧಾಂತ ಶಿಖಾಮಣಿಯೊಳಗ ವ್ಯಾಖ್ಯಾನ ಮಾಡ್ತಾರ. ಲಿಂಗ ಎದಕ್ಕೆ ಅನ್ನಬೇಕು? ಲಯಂ ಗಚ್ಚತಿ ಯತ್ರೈವ ಜಗದೇ ಚರಾಚರಂ ತಲ್ಲಿಂಗಂ ಬ್ರಹ್ಮ ಶಾಶ್ವತಂ. ನಿಮಗೆ ತಿಳಿತದಿಲ್ಲ, ಯಾರಿಗೂ ಸಂಸ್ಕೃತ. ಯಾಕಂದ್ರೆ ಕನ್ನಡನೇ ಜಲ್ದಿ ತಿಳಿಯಂಗಿಲ್ಲ, ಸಂಸ್ಕೃತ ಏನ್ ತಿಳಿತದ? ಯಾಕ್ರಿ ಸರ್, ನಿಮ್ಮ ಊರಾಗ ನೋಡಿರಿ ಇಲ್ಲಿ ಈ ಸರ್ ಮನಿ ಬಲಕ್ ಒಂದು ಹುಡುಗದರಿ. ಅವ ನಮ್ಮ ಬಲ್ಲಿ ಬಂದಂದ್ರೆ ಹಿಂಗೆ ಶಟದೇನಿ ಅಂದ್ರ ಅವ ಹಿಂಗೆ ಹೆಂಗೆ ಶಟಿತೇವ ತಮ್ಮ. ನಾನು ಸ್ಟೈಲೇ ಹಿಂಗೆ ಅದ ನಮ್ಮವ. ನೀನು ಸ್ಟೈಲ್ ತೊಗೊಂಡು ಏನ್ಯಾಕೆ ಮಾಡ್ಲಕ್ಕಪ್ಪ ನಿನ್ನ ಹೆಸರು? ಮಣಿಯಲ್ಲಿ ರೇಣುಕರಪ್ಪಣಿ ಕೊಡಿಸ್ತಾರ. ಲಯಂ ಗಚ್ಚತಿ ಯತ್ರೈವ ಜಗದೇ ಚರಾಚರಂ ತಲ್ಲಿಂಗಂ ಬ್ರಹ್ಮ ಶಾಶ್ವತಂ. ನಿಮಗೆ ತಿಳಿಯಂಗೇಳಿ, ಈ ಜಗತ್ತು ಯಾವುದರಿಂದ ಹುಟ್ಟಿದೆಯೋ, ಯಾವುದರಿಂದ ತೋರುತ್ತಿದೆಯೋ, ಕೊನೆಗೆ ಯಾವುದರಲ್ಲಿ ಲಯವಾಗುತ್ತಿದೆಯೋ ಅದಕ್ಕೆ ಲಿಂಗ ಅಂತ ಕರೀತಾರೆ. ಲಿಂಗದೊಳಗೆ ಹುಟ್ಟ್ಯಾದ, ಲಿಂಗದಿಂದ ಕಂಡಾದ, ಕೊನೆಗೆ ಒಂದ್ ದಿವಸ ಲಿಂಗದೊಳಗೆ ಲಯ ಆಗ್ತದೆ. ಇಂದ ಮಹಾಲಿಂಗ ಮಹಾಬಳೇಶ್ವರದೊಳಗಿದ್ದಾಗ ಎಲ್ಲರೂ ಹೋಗಿ ಲಿಂಗ ದರ್ಶನ ಮಾಡ್ಕೊಂಡು ಬರುತ್ತಿದ್ರು. ಯಡಿಯೂರಿನ ಸಿದ್ಧಲಿಂಗ ಯತೀಶ್ವರ ತಮ್ಮ ಎಲ್ಲ 101 ವಿರಕ್ತರ ಜೊತೆಗೆ ಮಹಾಬಳೇಶ್ವರಕ್ಕೆ ಹೋಗುತ್ತಾರೆ. ಅಲ್ಲಿ ಲಿಂಗದಿಂದ ಗಂಗಾ ಪ್ರಸರಣಗೊಳ್ಳುತ್ತಿದ್ದಳು. ಎಂತ ವಿಚಿತ್ರತಿ ಮಹಾತ್ಮರು. ಅವ್ರು ಹಿಂಗೆ ಇರ್ತಾರಂತ ಹೇಳಕ್ ಬರಂಗಿಲ್ಲ. ಯಡಿಯೂರಿನ ಸಿದ್ಧಲಿಂಗೇಶ ಹೋಗಿ ಆ ಲಿಂಗದ ಮೇಲೆ ಕುಂತನಂತ. ಹೋಗಿ ಆ ಲಿಂಗದ ಮೇಲೆ ಕುಂತ ನೀರ್ ತೊಗೊಂಡು ಲಿಂಗಕ್ಕೆ ಮುಖಮಾರ್ಜನ ಮಾಡ್ದ. ಅದೇ ನೀರ್ ತೊಗೊಂಡು ತನ್ನ ಮುಖ ತಕೊಂಡ, ತನ್ನ ಬಾಯಾಗ ನೀರು ಹಾಕೊಂಡು ಉಗುಳ್ದ. ಆ ಲಿಂಗದ ಮುಖಕ್ಕೆ ಕೈಯಿಂದ ಹಿಂಗ ಒರೆಸ್ತಿದ್ದ. ಅಷ್ಟು ಅನ್ನೋದ್ರೊಳಗ ಮಹಾಬಳೇಶ್ವರ ಲಿಂಗದ ಪೂಜೆಯನ್ನ ಮಾಡುವ ಪೂಜಾರಿ ಬಂದ. ಹಿಂಗ ನೋಡ್ತಾನ, ಇಟ್ಟು ಬೆಂಕಿ ಬರುತ್ತವನಿಗೆ. ಅಲ್ಲ, ನಿತ್ಯ ಇದಕ್ಕೆ ಸಾವಿರ ಜನ ದರ್ಶನ ತಗೊಂತಾರ. ಶಿವಯೋಗದೊಳಗೆ ಲಕ್ಷ ಲಕ್ಷ ಜನ ಬಂದು ಹೋಗುತ್ತಾರೆ. ಯಾವನೋ ಒಬ್ಬವ ಎಲ್ಲಿಂದ ಬಂದಾನ ಏನೋ, ಕಾವಿ ಬಟ್ಟಿ ಉಟ್ಟಾನ, ಕೈಯಾಗ ಕಮಂಡಲ ಹಿಡ್ದಾನ, ದಾಡಿ ಬಿಟ್ಟಾನ, ಜಟಾವಲ್ಕಲಧಾರಿ ಆಗ್ಯಾನ.
ಹೋಲಿ ಬಿಡು ಅಂತ ಬಿಡ್ತಿದ್ದೆ. ಲಿಂಗದ ಮುಂದನು ಕುಂತಿಲ್ಲ, ಲಿಂಗದ ಮಗ್ಗಲಿಗೆ ಕುಂತಿಲ್ಲ, ಲಿಂಗದ ಹಿಂದ ಕುಂತಿಲ್ಲ, ಲಿಂಗದ ತಲೆ ಮ್ಯಾಲ ಕುಂತಾನ. ತನ್ನ ಎರಡೂ ಕಾಲ ಲಿಂಗದ ಮೇಲೆ ಇಟ್ಟಾನ. ಆ ನೀರಿನ ಮೋತಿ ತೊಳ್ಕೊಂತಾನ, ಬಾಯಾಗ ನೀರು ಹಾಕೊಂಡು ಉಗುಳುತ್ತಾನ ಲಿಂಗಕ್ಕ. ಇವ ಎಂತ ಪಿಸಾಚಿ ಇರಬೇಡ, ಇವ ಎಂತ ಪಾಪಿ ಇರಬೇಡ, ಎಂತ ದುಷ್ಟ ಮನುಷ್ಯ ಇರಬೇಕವ. ಯಾವ್ರದಿಂದ ಬಂದಾನ ಏನೋ, ಏನದಾನೋ ಏನೋ ಅಂತ ಸಿಟ್ಟು ಏರಿ ಆಗಿಂದಾಗ ಎಲ್ಲಾ ಕಡೆ ಸುದ್ದಿ ಹೇಳಿ ಕಳಿಸ್ತಾನ. ಯಾವನೊಬ್ಬ ಸಾಧು ಬಂದಾನ, ಜಟವಲ್ಕಲಧಾರಿ ಅದಾನ, ಲಿಂಗದ ಮೇಲೆ ಕುಂತಾನ. ಆ ಲಿಂಗಕ್ಕೆ ಉಗುಳ್ತಾನ, ಬಾಯಿಯೊಳಗೆ ನೀರು ಹಾಕೊಂಡು ತನ್ನ ಎರಡೂ ಕಾಲ ಲಿಂಗದ ಮೇಲೆ ಇಟ್ಟಾನ ಅಂತ ಹೇಳಿದಾಗ ಎಲ್ಲಾ ಜನ ಬಂದ್ರು, ಎಲ್ಲಾ ಬ್ರಾಹ್ಮಣರು ಬಂದ್ರು. ಕಚ್ಚಿ ಹಾಕೊಂಡು, ಜನಿವಾರ ಹಾಕೊಂಡು, ಓದ್ ನಾಮ ಹಾಕೊಂಡು, ದಡ್ ರಂಡೆ ಗಂಡ ಹಿಂಗೆ ಮಾತಾಡ್ತಾವ ಬ್ರಾಹ್ಮಣರು. ದಡ್ ರಂಡೆ ಗಂಡ ಯಾವದಾನೋ ಏನೋ, ಇವ ಎಲ್ಲಿಂದ ಬಂದಾನೋ ಏನೋ, ಲಿಂಗದ ಮೇಲೆ ಕಾಲಿಟ್ಟಾನ ಪಾಪಿ, ಇವನಿಗೆ ಹಾಗೆ ಬಿಡಬಾರದಂತ ಬಾಯಿಗೆ ಬಂದಂಗ ಬೈಲಿಕ್ಕೆ ಪ್ರಾರಂಭ ಮಾಡಿದ್ರು. ಅದ್ರಾಗ ಒಬ್ಬೊಬ್ಬರು ಬಾಯಿಗೆ 10 ಮಂದಿ ಇರಂಗಿಲ್ಲ, ಏನು ಬೈಬೇಕಂತ ಗೊತ್ತಿರಂಗಿಲ್ಲ. ದೊಡ್ಡವ್ರು ಇರ್ತಾರೆ, ತಿಳಿದವ್ರು ಇರ್ತಾರೆ, ಆದ್ರೆ ಮಾತಾಡೋದು ಗೊತ್ತಿರಂಗಿಲ್ಲ ಒಂದಿಷ್ಟು ಮಂದಿಗೆ. ಹೆಂಗರೆ ಮಾತಾಡ್ದಾವ್. ನಮ್ಮೂರು ಸೌಕಾರ ಇದ್ದೇನ್ರಿ ಬೆಳಗಾಳದಾಗ. ವರ್ಷ ಇವೇನು ಪುರಾಣಕ್ಕೆ ಬರ್ತಾರಲ್ಲ, ಇವ್ರಿಬ್ರು ಬಂದಾರ ಕೇಳ್ರಿ ನೀವು, ಇಲ್ಲೇ ಕುಂತಾರ ನೋಡಿ. ವರ್ಷ ಭಿನ್ನ ಕರೆಸ್ತಾನ ಅವ. ಕರೆಸದ ಅಂದ್ರೆ ತುಸು ಜರ ಅಡ್ಗೆ ಮಾಡ್ಸಂಗಿಲ್ರಿ, ಒಂದು ಹೊಡಿಬೇಕು ಅಂದ್ರು ಅಷ್ಟು ಅನ್ನೋದ್ರೊಳಗೆ ಈ ಸುದ್ದಿ ಆ ನಾಡನ್ನ ಆಳುವ ರಾಜನಿಗೆ ಗೊತ್ತಾಗುತ್ತದ. ಅವ ಯಾವಾಗ ಲಿಂಗದ ಮೇಲೆ ಕುಂತಾನಂದ್ರೆ ಇವನ ಶಿರಚ್ಛೇದನ ಮಾಡಬೇಕು, ಇವನ ಕುತ್ತಿಗೆ ಕತ್ತರಿಸಬೇಕಂತ ಅವ ಕ್ರೋಧಾವಿಷ್ಟನಾಗಿ ಹೊಂಟಾನ. ಈ ಕಡೆ ಎಲ್ಲಾ ಬ್ರಾಹ್ಮಣರಂದ್ರಂತ ಅವನಿಗೆ ಲಿಂಗದ ಮೇಲಿಂದ ಮೊದಲು ಇಳಿಸ್ರಿ ಅಂತ ತಿಳಿಸಿದ್ರು. ಹೋಗಿ ಸಿದ್ಧಲಿಂಗೇಶ ಲಿಂಗದ ಮೇಲಿಂದ ಇಳಿದು ಒಂದು ಗಿಡದ ತೆಳಗ ದೂರ ಹೋಗಿ ಕೂಡ್ತಾರ. ಈ ಕಡೆ ಬ್ರಾಹ್ಮಣರೆಲ್ಲ ಅಂದ್ರಂತ ಲಿಂಗ ಪವಿತ್ರ ಆಗ್ಯದ, ಇದಕ್ಕೆ ಹೋಮ ಮಾಡ್ಬೇಕು, ಹವನ ಮಾಡ್ಬೇಕು, ಪೂಜಾ ಮಾಡ್ಬೇಕು, ರುದ್ರ ಮಾಡ್ಬೇಕು, ಚಂಡಿ ಹೋಮ ಮಾಡ್ಬೇಕು, ಅಷ್ಟಲಕ್ಷ್ಮಿ ಪೂಜಾ ಮಾಡ್ಬೇಕು, ನವಗ್ರಹ ಶಾಂತಿ ಪಂಚಾಂಗ ತೆಗೆಯವರು ಮನಸ್ಸಿಗೆ ಬಂದಂದು ಒಬ್ಬೊಬ್ರು ಹೇಳೋದು. ಒಬ್ರು ಬರೋರು ಹೋಮ ಮಾಡ್ಬೇಕು ಅನ್ನೋರು, ಒಬ್ರು ಬರೋರು ರುದ್ರ ಮಾಡ್ಬೇಕು ಅನ್ನೋರು, ಒಬ್ರು ಬರೋರು ನವಗ್ರಹ. ಎಲ್ಲರು ಹೇಳಿದ್ರು. ಎಲ್ಲಾ ಬ್ರಾಹ್ಮಣರು ಮಡಿ ಉಟ್ಕೊಂಡ್ರು, ಜಳಕ ಮಾಡಿದ್ರು, ಜುಟ್ಲ ಬಿಟ್ಟಿದ್ರು, ಬಗಲಾಗ ಜನಿವಾರ ಹಾಕೊಂಡಿದ್ರು. ಯವೈ ದೇವ್ರಿಗೆ ಮೈ ತಕೊಂಡ್ರೆ ನಡೆಯಂಗಿಲ್ಲ, ಮನಸ್ಸು ತೊಳ್ಕೊಳ್ಬೇಕಾಗ್ತದ. ಎಷ್ಟು ತೊಳೆಯಲೆವ್ವ ಮನಸ್ಸಿನ ಮೈಲಿಗೆ ಹೋಗದವ್ವ. ಚರ್ಮವ ತೊಳೆದರೆ ಕರ್ಮವು ಹೋಗಿತೆ ಬಿಕನಾಸಿ ಅಂತ ಕೇಳ್ತಾರೊಬ್ರು. ಚರ್ಮ ತೊಳೆದ್ರೆ ಕರ್ಮ ಹೋಗುತ್ತದೇನೋ ತಮ್ಮ. ಮೀಪರೆ ಪೋಪರೆ ಪಾಪವೇನದು ಕೆಸರೆ, ಮೈಯಮಲ ಪೋಪದ ಪಾಪ ಅದು ಲೇಪವಾಗಿ ಕುಸರ್ವಜ್ಞಾನ. ಅದೇನ ಪಾಪ ಮೈ ಹಚ್ಚಿದ ಕೆಸರು ಅಂತ ತಿಳ್ಕೊಂಡಿರೇನು? ಮೈ ತಕೊಂಡ್ರೆ ಹೊಲಸು ಹೋಗಂಗಿಲ್ಲ, ಮನಸ್ಸು ತೊಳ್ಕೋಬೇಕಾಗ್ತದೆ. ಬ್ರಾಹ್ಮಣರೆಲ್ಲ ಮೈ ತೊಳ್ಕೊಂಡು ಜನಿವಾರ ಹಾಕೊಂಡು ಮಡಿ ಉಟ್ಕೊಂಡು ಬಂದು ಪೂಜಾ ಚಾಲು ಮಾಡಿದ್ರು. ಹೋಮ ಮಂತ್ರಗಳನ್ನೆಲ್ಲ ಕತ್ರು, ಸ್ವಹಾಕಾರ ಬಿಡ್ಲಿಕ್ಕೆ ಕತ್ರು, ಹೊಗಿ ಹಬ್ಬಿಸಿದ್ರು. ವಿಚಿತ್ರ ಏನಂದ್ರ ಆ ಲಿಂಗದ ಮೇಲೆ ನೀರು ಬೀಳ್ತಿತ್ತಲ್ಲ, ಯಾವಾಗ ಸಿದ್ಧಲಿಂಗೇಶ ಲಿಂಗದ ಮೇಲಿಂದ ಅವನಿಗೆ ಇಳಿಸಿ ಕೆಳಗೆ ಕಳಿಸಿದ್ರು, ಅವಾಗ ಲಿಂಗದ ಮೇಲೆ ಬೀಳ ನೀರು ತನ್ನಿಂದ ತಾನೇ ಶಾಂತ ಆಯ್ತು. ನೀರು ಬೀಳಕ್ಕೆ ತಯಾರಿಲ್ಲ. ಇವರಿಗೆ ಮತ್ತಿಷ್ಟು ಎದೆ ಹೊಡೆದಂಗಾಗಿತ್ತು. ಹೋಮ ಮಾಡಿದ್ರೆ ನೀರು ಬರ್ತಾವ, ಹವನ ಮಾಡಿದ್ರೆ ನೀರು ಬರ್ತಾವ, ರುದ್ರ ಮಾಡಿದ್ರೆ ನೀರು ಲಾಗ ಹೊಡೆದ್ರು ಕೆಲಸ ಮಾಡಲಿಲ್ಲ. ನಿಮಗೆ ತಿಳಂಗೆ ಹೇಳ್ಬೇಕಂದ್ರೆ ಎಲ್ಲ ಮಾಡಿದ್ರು. ಹೋಮ ಪೂಜೆ ಹವನ ರುದ್ರ ಮಂತ್ರ ಪುರುಷ ಸೂಕ್ತ ಶ್ರೀ ಸೂಕ್ತ ದುರ್ಗಾ ಸಪ್ತಸತಿ ಏನು ಅದಾವ ಎಲ್ಲ ಮಂತ್ರ ಮುಗಿದ್ರು ಕೂಡ ಲಿಂಗದ ಮ್ಯಾಲಿಂದ ಗಂಗಾ ಬರ್ಲಿಕ್ಕೆ ತಯಾರಿಲ್ಲ. ಗಂಗಾ ಬರ್ಲಾರ್ದಕ್ಕೆ ಇವು ಮಂಗ್ಯಾನಂಗ ಅದು ಅಂತ ತಿಳಿತದ ನಿಮಗೆ. ಯಾಕ ಅಂದ್ರೆ ಒಂದು ಪೂಜೆ ಒಂದು ಪಾಠ ಒಂದು ಧ್ಯಾನ ಮಾಡಬೇಕಾಗಿತ್ತು ಅಂದ್ರೆ
ಭಾವ ಭಕ್ತಿ ಶ್ರದ್ಧೆ ಇಲ್ಲ ಅಂದ್ರೆ ಕೆಲಸ ಹೊಂಡಂಗಿಲ್ಲ. ಇದು ಮೊದಲು ನೀವು ಪಕ್ಕ ತಿಳ್ಕೊಬೇಕು ಹೆಣ್ಮಕ್ಳು. ನಾವು ಸೋಮವಾರ ಹೋದೇವ್ರಿ, ಮಂಗಳವಾರ ಹೋದೆ, ಅಮಾಸ್ ಹೋದೆ, ಹುಣ್ಣಿಮೆ ಹೋದೆ, ನಮಗೇನ್ ದೇವ್ರು. ಭಕ್ತಿ ಅದರೊಳಗೆ ಸಮ್ಮಿಶ್ರಗೊಳ್ಬೇಕಾಗ್ತದ. ಇಲ್ಲಿ ಅವರು ಪರಿಪರಿಯಿಂದ ಪೂಜೆ ಮಾಡಿದ್ರು ಆ ಲಿಂಗದ ಮೇಲೆ ಗಂಗಾ ಹರಿಲಿಕ್ಕೆ ತಯಾರಿಲ್ಲ. ಎಲ್ಲರೂ ಗಾಬರ ಆಗುತ್ತಾರೆ. ರಾಜನೋ ಬಂದ, ಕಂಡ ಸಾಮಾನು ತಗೊಂಡು ಇನ್ನು ಸಿದ್ಧಲಿಂಗೇಶ್ವರಿಗೆ ಹೊಡಿಬೇಕು, ನೀರೇ ಬರಲ್ದು, ಇವ ಕುಂತ ಸಂಬಂಧಿ ಇದು ಅಪವಿತ್ರ ಆಗಿ ಹಿಂಗಾಗ್ಯದ ಅಂತಿದ್ರು. ಅಷ್ಟನ್ನೋದ್ರೊಳಗೆ ತಾಯಿ ನೆನಪಿಡ್ಬೇಕು, ಸ್ವತಃ ಲಿಂಗದಿಂದ ಒಂದು ಧ್ವನಿ ಹೊರಗೆ ಬರ್ತದೆ. ಲಿಂಗೈನೇ ಸ್ವತಃ ಮಾತಾಡಿ ಹೇಳದನಂತ, ಅಪ್ಪ ನಾನು ಬಹಳ ಜನ ಪಾಪಿಗಳು ಬಂದು ನಮಸ್ಕಾರ ಮಾಡಿ ನನ್ನಲ್ಲಿಯೇ ಚೈತನ್ಯ ಹಾಳಾಗಿತ್ತು. ಅದಕ್ಕೆ ಗುರುಗಳ ಕಡೆಯಿಂದ ಏನ್ ಮಾಡಿಸ್ತಾರ, ಲಿಂಗ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತೀವ್ರಿ, ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತೀವಿ. ಯಾಕೆ ಮಾಡ್ತಾರ? ಅದ್ರೊಳಗೆ ಚೈತನ್ಯ ಶಕ್ತಿ ಹೋದಾಗ ಪರಮ ಸದ್ಗುರುದೇವ ಅದರ ಮೇಲೆ ಕೈ ಇಟ್ಟು ಕಿವಿಯಾಗ ಮಂತ್ರ ಊದಿ ಅದರ ತುಟಿಗೆ ಹಣ್ಣಿಗೆ ಹುಬ್ಬಿಗೆ ಜೇನುತುಪ್ಪ ತಗೊಂಡು ಉತ್ರಾಣಿ ಕಡ್ಡಿಯಿಂದ ಬರೆದು ಮಂತ್ರ ಶಕ್ತಿ ತುಂಬುತ್ತಾರ. ಇಲ್ಲಿನೂ ಕೂಡ ಹಾಗೆ ಆಗಿದೆ ತಾಯಿ. ಲಿಂಗಯ್ಯ ಮಾತಾಡಿ ಹೇಳಿದನಂತ, ನನ್ನ ತಲೆ ಮ್ಯಾಲ ಪರಮಾತ್ಮ ಬಂದು ಕುಂತಿದ್ದ, ನಾನೇ ಅವನೇ ನಾನು ಲಿಂಗ ರೂಪದ ಕಲ್ಲಿನ ಸ್ಥಾವರ ಲಿಂಗಾಗಿ ಇಲ್ಲಿ ಕುಂತೀನಿ. ಆ ಸಿದ್ಧಲಿಂಗ ಚೇತನದ ಲಿಂಗಾಗಿ ಜಗತ್ತು ಸಂಚಾರ ಮಾಡಿ ಉದ್ಧಾರ ಮಾಡ್ಲಿಕ್ಕಿರ್ತಾನೆ. ಅವ ಹೊಳ್ಳಿ ಬಂದು ಎಲ್ಲಿ ತನ ನನ್ನ ತಲೆ ಮೇಲೆ ಕೂಡಂಗಿಲ್ಲ, ನನಗೆ ಕೈ ಇಡಂಗಿಲ್ಲ, ತನ್ನ ಪುರುಷ ಹಸ್ತವನ್ನ ಲಿಂಗದ ಮೇಲೆ ಹಿಂಗ ಆಡ್ಸಂಗಿಲ್ಲ, ಅಲ್ಲಿ ತನ ಗಂಗಾ ಹರಂಗಿಲ್ಲ ಅಂತ ಲಿಂಗದೊಳಗಿನ ಶಬ್ದ ಬಂತಂತ. ಅವಾಗ ಬ್ರಾಹ್ಮಣರೆಲ್ಲ ಗಾಬರಾಗಿ ಓಡೋಡಿ ಹೋಗಿ ಸಿದ್ಧಲಿಂಗ ಎಲ್ಲದಾನ ಅಂತ ಹುಡುಕಾಡ್ತಾರ. ಒಬ್ಬೊಬ್ರು ಒಂದೊಂದು ದಿಕ್ಕಿಗೆ ಹೋದ್ರು. ಎಲ್ಲಾ ಕಡೆ ಹುಡುಕಾಡ್ತಾರ. ಸಿದ್ಧಲಿಂಗ ಶಿವಯೋಗಿ ಒಂದು ಗಿಡದ ತೆಳ ಕುಂತ ಭಾವಪರವಶನಾಗಿ, ಇದೀಗ ನಾ ಹೇಳಿನಲ್ಲ ನಿಮಗೆ, ದೇವರ ಒಲಮೆಗೆ ದೊಡ್ಡ ಸಾಧನ ಅಂದ್ರ ಶ್ರದ್ಧಾ. ನೀವು ದೇವಿ ಕೌಟಾದವ್ರು ನನಗೆ ಇಡೀ 11 ದಿವಸದ ಪುರಾಣದಾಗ ಅಂತನ ಬಯಲು ನಿಷ್ಠ ಇಲ್ಲ. ಇದು ಯಾಕೆ ಹೇಳಕತ್ತೀನಿ ಅಂದ್ರ, ಲಿಂಗಯ್ಯ ನಂಬಿಕೆಯಿಂದ ಒಲಿತಾನೆ. ದೇವರಿಗೆ ಬಾಳ ಕೂಗದ ಬೇಕಾಗಿಲ್ಲ. ಶಿವ ಶಿವ ಎಂದರೆ ಸಾಕೋ ಭಕುತಿ, ಶಿವ ನಿನ್ನಾಳಾಗಿರುತ್ತೀಹನೋ. ಶಿವನೊಲಿದರೆ ಭಯವಿಲ್ಲ, ಶಿವ ಮುನಿದರೆ ಬದುಕಿಲ್ಲ. ಶಿವನಲ್ಲದೆ ಹರನಲ್ಲದೆ ಗತಿಯಾರು ನಮಗಿಲ್ಲ, ಗತಿಯಾರು ನಮಗಿಲ್ಲ. ಜಟೆಯಲ್ಲಿ ಕಟ್ಟಿದೆ ನದಿಯ, ಜಟೆಯಲ್ಲಿ ಕಟ್ಟಿದೆ ನದಿಯ, ತಲೆಯಲ್ಲಿ ಮುಡಿದ ಶಶಿಯ. ಜಟೆಯಲ್ಲಿ ಕಟ್ಟಿದೆ ನದಿಯ, ತಲೆಯಲ್ಲಿ ಮುಡಿದ ಶಶಿಯ. ಕಣ್ಣೊಳಗೆ ಉರಿವ ಬೆಂಕಿಯ ಮುಚ್ಚಿಟ್ಟುಕೊಂಡು ನಗುವ ನಮ ಶಿವನ ಕಂಡೆಯ. ಅಮ್ಮಮ್ಮ ಅವನ ಲೀಲೆಯನು ನೀನು ಬಲ್ಲೆಯ. ಶಂಭೋ ಶಂಕರ ಮಹಾದೇವ ಶಿವ ಶಂಭೋ ಶಂಕರ ಮಹಾದೇವ, ಶಂಭೋ ಶಂಕರ ಮಹಾದೇವ ಶಿವ ಶಂಭೋ ಶಂಕರ ಮಹಾದೇವ. ಪಟ್ಟೆ ಪೀತಾಂಬರವಿಲ್ಲ, ಬಂಗಾರದ ಒಡವೆಗಳಿಲ್ಲ. ಪಟ್ಟೆ ಪೀತಾಂಬರವಿಲ್ಲ, ವಿಷವನ್ನು ಕುಡಿದಾವಮ್ಮೆ, ಯಮನನ್ನು ತಡಿದಾವಮ್ಮೆ. ವಿಷವನ್ನು ಕುಡಿ
ಕಂಡ ದೇವನು ಕೇಳಮ್ಮ ನೀನು ಕೈಲಾಸವನ್ನೇ ಕೊಡುವನು. ಶಂಭೋ ಶಂಕರ ಮಹಾದೇವ ಶಿವ ಶಂಭೋ ಶಂಕರ ಮಹಾದೇವ ಶಂಭೋ ಶಂಕರ ಮಹಾದೇವ. ಹೂವನ್ನು ಕೇಳೋದಿಲ್ಲ ಹಣ್ಣನ್ನು ಬೇಡೋದಿಲ್ಲ. ಹೂವನ್ನು ಕೇಳೋದಿಲ್ಲ ಹಣ್ಣನ್ನು ಬೇಡೋದಿಲ್ಲ. ಹೊಗಳಿಕೆಯ ಎಂದು ಬಯಸಲ್ಲ. ನೀನ ಕಂಡ ಹೂವಂತ ಹೃದಯ ಉಳ್ಳವ ಶ್ರೀಕಂಠ ಕೈಲಾಸದೊಳಗೆ ಇರುವವ. ಶಂಭೋ ಶಂಕರ ಮಹಾದೇವ ಶಿವ ಶಂಭೋ ಶಂಕರ ಮಹಾದೇವ ಶಂಭೋ ಶಂಕರ ಮಹಾದೇವ ಶಿವ ಶಂಭೋ ಶಂಕರ ಶಂಭೋ ಶಂಕರ ಶಂಭೋ ಶಂಕರ ಮಹಾದೇವ. ಶಂಭೋ ಶಂಕರ ಮಹಾದೇವ ಸಾಮಾನ್ಯ ಇವ ಅಸಾಮಾನ್ಯ ಅದಾನ ಅಂತ ಇಲ್ಲ. ಋಷಿಕರು ಸಿದ್ಧಲಿಂಗೇಶ್ವರನನ್ನ ಹುಡುಕಾಡಿ ತಂದು ಆ ಲಿಂಗದ ಮೇಲೆ ಯಾವಾಗ ಕೂಡಿಸ್ತಾರೆ ಆವಾಗ ಗಂಗೆ ಮತ್ತೆ ತಲೆ ಮೇಲಿಂದ ತನ್ನಿಂದ ತಾನೇ ಭೋರ್ಗಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಅವಾಗ ಎಲ್ಲರೂ ಕೂಡಿ ಸಿದ್ಧಲಿಂಗರ ಪಾದ ಪೂಜೆಯನ್ನ ಮಾಡಿ, ಯಪ್ಪ ಆ ಲಿಂಗನೇ ನೀನೇ ಲಿಂಗ, ಗುರು ಲಿಂಗ ಜಂಗಮ ಏಕಮೂರ್ತಿ ತ್ರಯೋರ್ಭಾಗ. ಹಾಗೆ ಒಂದೇ ಪತ್ರಿ ಆ ದಳದೊಳಗ 3 ಎಲೆಗಳಿಂದ ಕೂಡಿರ್ತಾರೆ. ಆಗ ಗುರುವೇ ಲಿಂಗ ಆಗುತ್ತಾನ, ಅವನೇ ಜಂಗಮ ಆಗುತ್ತಾನ, ಅವನಲ್ಲಿ ನಿನ್ನಲ್ಲಿ ಭೇದ ಇಲ್ಲ ಗುರುವೇ. ಅಭೇದ ದೃಶ್ಯ ನಮ್ಮ ಜ್ಞಾನ ಅಂತ ನಾವು ತಿಳಿಲಾರದೆ ಕೆಟ್ಟೆವು. ಅವ ಜಡಜಂಗವಾದಾನ, ಸಂಚಾರಿ ಪರಮಾತ್ಮವಾದಾನ ಅಂತ ಎಲ್ಲರೂ ಸಿದ್ಧಲಿಂಗರಿಗೆ ಜೈ ಜೈಕಾರ ಮಾಡ್ತಾರೆ. ಆದ್ರೆ ಮಹಾತ್ಮರು ಒಂದೇ ಕಡೆ ಇರೋದಿಲ್ಲ. ಇದ್ರ ಮೇಲೆ ಪಕ್ಕ ನಿಂತವೆ. ಸಿದ್ಧಲಿಂಗರು ಒಂದೇ ಇರ್ಲಿಕ್ಕೆ ಬಂದವರಲ್ಲ. ಅವರು ಎಲ್ಲಿ ಜಾತಿ ಭೇದ ಬರ್ತಾರೆ, ಎಲ್ಲಿ ಧರ್ಮದಲ್ಲಿ ಭೇದ ಬರ್ತಾರೆ. ಯಾವಾಗ ಮನುಷ್ಯ ದಾರಿ ತಪ್ಪುತ್ತಾನೆ ಆ ಮನುಷ್ಯನಿಗೆ ಸರಿ ದಾರಿಗೆ ತರಲಿಕ್ಕೆ ಸಿದ್ಧಲಿಂಗೇಶ್ವರನ ಅವತಾರ ಆಗ್ತದೆ. ಇನ್ನೊಂದೆಲ್ಲ ಹೇಳ್ತೀನಿ ನಿಮಗೆ, ಎಳೆಯೂ ಇಲ್ಲಿ ಸಿದ್ಧಲಿಂಗ ಯತೀಶ ಅನಂತ ದಿವ್ಯ ಲೀಲೆಯನ್ನ ತೋರಿ ಲಿಂಗ ಎಷ್ಟು ದೊಡ್ಡದು ಅನ್ನೋದನ್ನ ತಿಳಿಸಿ ಲಿಂಗದ ಘನತೆಯನ್ನ ಮಾನವ ಕೊಲಕೋಟಿಗೆ ಬಿತ್ತರಿಸಿ ಅಲ್ಲಿಂದ ನೇರವಾಗಿ ಓಪೇಶ್ವರಕ್ಕೆ ಬರ್ತಾರೆ. ಆ ಓಪೇಶ್ವರದಲ್ಲಿ ಓಪೇಶ್ವರ ಲಿಂಗ ಆಯಿತು. ಹೆಚ್ಚು ಕಮ್ಮಿ ಸಿದ್ಧಲಿಂಗೇಶ್ವರರು ಲಿಂಗ ದರ್ಶನವನ್ನ ಬಹಳ ಮಾಡಿದ್ದಾರೆ. ಯಾಕ ಅಂದ್ರೆ ವೀರಶೈವ ಸದ್ಧರ್ಮದ ಮೂಲ ಶಕ್ತಿ ಆಗಿರ್ತಕ್ಕಂಥ ಲಿಂಗ ತತ್ವವನ್ನ ಹೇಳಬೇಕಾಗಿತ್ತು ಮಾನವ ಕೋಟಿ. ಅದು ಮೂಲ ಉದ್ದೇಶ ಸಿದ್ಧಲಿಂಗರು. ಯಾಕಿದೆ ಹೇಳ್ತೀನಿ ನಿಮಗೆ ಅಂದ್ರೆ, ನಾವು ಲಿಂಗಾಯತರು ಇದ್ದೇವ್ರಿ, ನಾವು ಮನ್ಸೂನ್ ಸಾಲ ಇದ್ದೇವ್ರಿ. ನಾನು ನಿಮಗೆ ಹೇಳ್ತೀನಿ, ಡಾಂಬಿಕ್ ಮಾಡಂಗಿಲ್ಲ ಮಂದಿಗೆ ತೋರ್ಸನ್ ಯಾಕಂತೀರಲ್ಲ. ಈಕಿ ನಿನ್ನೆ ಹಾಣತಿ ಅಂತ ನಿನಗೆ ಗೊತ್ತದಲ್ಲ, ಮಂದಿಗೆ ತೋರ್ಸ್ಲಿಕ್ಕೆ ತಾಳಿ ಕಟ್ತೀರಿ. ಗೊತ್ತದಲ್ಲ ಆಕಿ ನಿನ್ನೆ ಹೆಣತೀನಿ ಅಂತ, ಮತ್ ತಾಳಿ ಎದಕ್ ಬೇಕು? ಶರಣರೇ ನೋವಾದೀತು, ಮಣ ಬಂಗಾರ ಇದ್ರು ಮಂಗಲ ಸೂತ್ರ ಬೇಕಾಗ್ತದೆ. ಈಕಿ ಗಂಡುಳ್ಳ ಮಗೌರಿ ಅಂತ ಹೇಳಿದ್ರ ಸಲುವಾಗಿ. ಮಣ ಬಂಗಾರ ಇರಲ್ದಕ್ಕ ಕಿಲೋಗಟ್ಲೆ ಬಂಗಾರ ಇರ್ಲಿ, ಅದರೊಳಗ ಮಂಗಲ ಸೂತ್ರ ಬೇಕಾಗುತ್ತದೆ. ಇವಳ ಗಂಡನನ್ನ ಪಡೆದವಳು, ಗಂಡನನ್ನ ಕೂಡಿಕೊಂಡವಳು ಅಂತ ಹೇಳಿ. ಹಂಗ ವೀರಶೈವರು ಹಗ್ಗದಂತ ಲಾಕಿಟ್ ಹಾಕೋರಿ. ಪ್ರತಿಯೊಬ್ಬ ಅಖಂಡ ಮಾನವ ಕುಲಕೋಟಿಗೆ ಲಿಂಗ ಅನ್ನೋದು ಸದ್ಗುರುನಾಥ ಕೊಟ್ಟ ತಾಳಿ ಇದ್ದಂಗಿರ್ತದೆ. ಇದು ಬಿಟ್ಟು ಬದುಕಬಾರ್ದು, ಇದನ್ನು ಬಿಟ್ಟು ಬದುಕಬಾರ್ದು. ಈ ಲಿಂಗ ತತ್ವವನ್ನ ಯಡಿಯೂರಿನ ಸಿದ್ಧಲಿಂಗ ಯತೀಶ ಇಡೀ ಮಾನವರಿಗೆ ತಿಳಿಸಬೇಕಂತ ಹಳ್ಳಿ, ಪಟ್ಟಣ, ನಗರ, ರಾಜ್ಯ ಎಲ್ಲ ಕಡೆ ಸುತ್ತಾಡ್ತಾ
ಆ ಓಪೇಶ್ವರ ಲಿಂಗದ ಹತ್ತಿರ ಹೋದಾಗ ಅಲ್ಲೊಬ್ಬ ಮದಾಂತ ಸೊಕ್ಕಿನಿಂದ ಕೂಡಿರುವ ಉತ್ತುಂಗ ಜೋಗಿ ಅಂತ ಇದ್ದ. ಇದೊಂದು ತಿಳ್ಕೊಂಡ್ರೆ ಸಾಕು, ನಿಮ್ ಜನ್ಮ ಸಾಫಲ್ಯ ಆಗುತ್ತದೆ. ಮೆರ್ಲಿಕ್ಕತ್ತ ನಾ ಬಾಳ ಶಾಣೆ ಅಂದ. ನಿಮಗೆ ಗೊತ್ತಿರ್ಬೇಕು, ಸಿದ್ಧಾರ್ಡ್ರ ಹತ್ರ ಒಬ್ಬ ಬಾಳ ವಿದ್ಯಾವಂತ ಬರ್ತಾನ, ಸುಭಾಷ್ ಶಾಸ್ತ್ರಿ ಅಂತ. ಅವನು ಸಿದ್ಧಾರ್ಡ್ರಿಗೆ ಉಪನಿಷತ್ತುಗಳ ಬಗ್ಗೆ ಕೇಳಿ ಇದೇ ನಡೀತ ಅಲ್ಲಿನು. ನಾ ಬಾಳ ಶಾಣೆ ಅಂದ. ಸಿದ್ಧಾರ್ಡಪ್ಪನವ್ರು ಕೇಳಿದ್ರಂತ, ಎಟ್ಟರೆ ಶಾಣೆ ಇದ್ದಿದೆ ಅಂದ್ರು. ನೀವೇನು ಹೌದಂತೀರಿ ಅದು ಅಲ್ಲ ಮಾಡ್ತೀನಿ ಅಂದವ. ನೀವು ಬೆಕ್ಕದ ಹೇಳ್ರಿ, ಅದು ಸುಳ್ಳು ಮಾಡ್ತೀನಿ ಅಂದ. ಸಿದ್ಧಾರ್ಡ್ರಪ್ಪ ಅವ್ರು ಆಯ್ತಪ್ಪ ಇದ್ರ ಬಕ್ ಹೋಗಂದ್ರೆ, ಬರೇ ಹೋಗಂದ್ರೆ ಅಲ್ಲ, ಮಂದ್ಯಾಗ ಆಗ್ಬೇಕಲ್ಲ. ದೊಡ್ಡವ್ರು ಎಷ್ಟು ಸುಮ್ಮ ಕುಂದಿರ್ತಾರ ಅಟ್ಟೆ ಕುಂದಿರ್ತಾರಿ. ಮಿಕ್ಕಿ ಬಂತಂದ್ರು ಕೊನೆಗೆ ಸಿದ್ಧಾರ್ಡಪ್ಪನವ್ರು ಅವನಿಗೆ ಸನಿ ಕರೆದನಂತ. ಏ ತಮ್ಮ ಇಲ್ಲಿ ಬಾ ಅಂದ್ರು. ಏ ತಮ್ಮ ಇಲ್ಲಿ ಬಾ, ಇಲ್ಲಿ ಬಾರೋ, ಇಲ್ಲಿ ಬಾ. ಏ ತಮ್ಮ ಇಲ್ಲಿ ಬಾ. ನಿನಗಲ್ಲ, ಸಿದ್ಧಾರ್ಡ್ರು ಅವನಿಗೆ ಕರೆದ್ರು ಬಂದ್ ನೀವು ಬಾ ನನಗಬ್ರು. ನಿನಗೆ ಕರೆದಿನಿ ಅಂತ ಮಾಡಿ ಅನ್ನ ಸಿದ್ಧಾರು ಎಲ್ಲ ಉಪನಿಷತ್ತುಗಳು ಓದಿನಿ, ರಗಳೆ ಓದಿನಿ, ತ್ರಿಪದಿ, ಚೌಪದಿ, ವ್ಯಾಕರಣ, ಸಿದ್ಧಾಂತ, ಅಲಂಕಾರ, ಷಟ್ಪದಿ, ಸಕಲ ವಿದ್ಯೆಗಳ ಜ್ಞಾನದ. ನೀ ಏನ್ ಹೇಳ್ತಿದ್ದ ಅದನ್ನ ಅದು ಉಲ್ಟಾ ಮಾಡ್ತೀನಿ ಅಂದ. ಸಿದ್ಧಾರ್ಡಪ್ಪನವ್ರು ಸುಭಾಷ್ ಶಾಸ್ತ್ರಿಗೆ ಅಂದ್ರಂತ, ಏನಿಲ್ಲ ಒಂದು ಮಾತು ಹೇಳ್ತೀನಿ ಅದು ಸುಳ್ಳು ಮಾಡಂದ್ರು. ಏನು ಹೇಳಂದ, ನಾನ್ ನಿಮ್ಮ ಅಪ್ಪಗೆ ಹುಟ್ಟಿದಿ ಅಂತ ನಾ ಅಂತೀನಿ, ಇದು ಸುಳ್ಳು ಮಾಡ ಅಂದ್ರು ಅವ್ರು. ತಿಳಿತಿಲ್ ನಿಮಗೆ ನನ್ನ ಮಾತು? ನಾ ಅಂತೀನಿ ನಿನಗ ಏನಂತ, ನಿಮ್ಮ ಅಪ್ಪಗೆ ನೀ ಹುಟ್ಟಿದೆ ಅಂತ ನಾ ಅಂತೀನಿ, ಆ ಮುಂಡೆ ಮಗ ಹಾದ್ರ ಕೊಟ್ಟಿನಿ ಅಂತ ಹೇಳ್ಬೇಕಲ್ಲ ಇವ್ನಿ. ಪ್ಯಾ 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 ಅಲ್ಲ ಕೊತ್ತಂತದು. ಏನೋ ದೊಡ್ಡ ಉಪನಿಷತ್ ಸುಲಗಿ ಏನು ಹೇಳಿಲ್ಲ ಅವರು. ನಿಮ್ಮ ತಿಂತಿದೆ ಅಂತ ನಾ ಅಂತೀನಿ, ಇದಕ್ಕೆ ನೀ ತಲೆ ತೆಳಕ್ ಮಾಡ್ಕೊಂಡು ಹೋಯ್ತು ಅಂತ ಆ ಕಡೆ. ದೊಡ್ಡವ್ರ ಮುಂದೆ ಬಾಳ ಮಾತಾಡಬಾರ್ದು, ದೊಡ್ಡವ್ರ ಮುಂದೆ ನಮ್ಮ ಅಹಂಕಾರ ತೋರಿಸಬಾರ್ದು, ದೊಡ್ಡವ್ರ ಮುಂದೆ ನಾ ಶಾಣೆ ಅಂತ ಧಿಮಾಕ್ ಮಾಡಬಾರ್ದು. ಉತ್ತುಂಗ ಯೋಗಿ ವಾಮಾಚಾರ ವಿದ್ಯೆಯಿಂದ ಪರಿಪರಿಯ ಕಲಿತ ವಿದ್ಯೆ ಎಲ್ಲ ಹೇಳದ ಸಿದ್ಧಲಿಂಗ ಸ್ವಾಮಿಗಳು ಪರಿಪರಿಯಾಗಿ ಹೇಳಿದ್ರು, ತಮ್ಮ ಪರಮಾತ್ಮ ದೇಹಕ್ಕೆ ಕೊಟ್ಟಿದ್ದು ಇನ್ನೊಬ್ಬರ ನೋವು ಕಲ್ಲ ಗವಾಯಿಗಳ ದುರಿತ ಕರ್ಮವನಲ್ಲದಿರು ಪುಣ್ಯವನೇ ಮಾಡು. ಏನು ಗವಾಯಿಗಳಿಂದ ಕೇಳಬೇಕದನ್ನ. ಒಂದ್ಸಾರಿ ಪಾಂಡುರಂಗ ಮಹಾರಾಜ ಬಂದು ಹೋಗ್ತಾನೆ ಕಣ್ಮುಂದು ಒಂದ್ಸಾರಿ. ಶ್ರೀ ಗುರು ವಚನೋಪದೇಶವ ಹೌದು, ಆಲಿಸಿದಾಗಳವುದು ನರರಿಗೆ ಮುಕುತಿ ಮುಕುತಿ. ದುರಿತ ಕರ್ಮವನಲ್ಲದಿರು ಪುಣ್ಯವನೇ ಮಾಡು. ಹರನಡಿವಿಡಿ ಶಾಂತರೊಡನಾಡು ಕರುಣವಿರಲಿ ಜೀವರೋಳು ನೀತಿ ವಿಧನಾಡು. ಶ್ರೀ ಗುರು ವಚನೋಪದೇಶವ ಆಲಿಸಿದಾಗ ಲಹುದು ನರರಿಗೆ ಮುಕುತಿ ಮುಕುತಿ. ಇದನ್ನ ಸಿದ್ಧಲಿಂಗ ಯತೀಶ್ವರ ಹೇಳುತ್ತಾರೆ. ಏ ಉತ್ತುಂಗ ಜೋಗಿ, ದುರಿತ ಕರ್ಮವನಲ್ಲದಿರು, ಮತ್ ಏನು ಮಾಡು? ಹರನಡಿವಿಡಿ, ಹರನ ಅಡಿ ಹಿಡಿ, ಮತ್ತ ಶಾಂತರೊಡೆನಾಡು. ಒಳ್ಳೆಯವ್ರ ಜೊತೆ ಕೂಡಪ್ಪ, ಒಳ್ಳೇದು ಮಾತಾಡು, ಪರಮಾತ್ಮನ ಪಾದ ಹಿಡಿ, ಇಂಥ ಕೆಟ್ಟ ಕೆಲಸಗಳನ್ನ ಮಾಡಬೇಡ ಅಂತ ಹೇಳಿದ್ರು ಕೂಡ ಕಲಿತ ವಿದ್ಯೆಯಿಂದ ಯವ ಬರೇ ಮಂದಿಗಲ್ಲ, ಸ್ವತಃ ಸಿದ್ಧಲಿಂಗೇಶ್ವರ ಮ್ಯಾಲ ಆ ವಿದ್ಯೆ ಪ್ರಯೋಗ ಮಾಡ್ತಾನೆ ಉತ್ತುಂಗ ಜೋಗಿ. ಇದು ನೆನ್ಪಿಡ್ಬೇಕು ನೀವೆಲ್ಲ. ಸ್ವತಃ ಸಿದ್ಧಲಿಂಗೇಶ್ವರ ಮ್ಯಾಲ ಪ್ರಯೋಗ ಮಾಡದ
ಕೊನೆಗೆ ಗೊಂಬಿಗಳು ಬಂದು ಅಂತ, ಅವ ಬಿಟ್ಟು ಕ್ಯಾರುಗಳು ಬಂದು, ಅವ ಬಿಟ್ಟ ವಸ್ತುಗಳು ಬಂದು ಅಂತ. ಆ ವಸ್ತುಗಳು ಬಂದು ಸಿದ್ಧಲಿಂಗೇಶ್ವರಿಗೆ ಏನೂ ಮಾಡಲಿಲ್ಲ. ಯಾವಾಗ ಸಿದ್ಧಲಿಂಗೇಶ್ವರರ ಮುಖವನ್ನ ನೋಡ್ತಾವೋ ಅವಾಗ ಗೊಂಬೆಗಳೆಲ್ಲ ಹೂವಿನ ಹಾರಗಳಾಗಿ ಸಿದ್ಧಲಿಂಗರ ಪಾದದ ಮೇಲೆ ಬೀಳುತ್ತಾವೆ. ಆ ಉಭಯೇಶ್ವರ ಲಿಂಗದ ಮುಂದೆ ಶಿವಸಾಂಬಜೇ ನಮಃ ಪಾರ್ವತೇಶ್ವ ಹರ ಹರ ಮಹಾದೇವ. ತಾಯಿ, ಮಹಾತ್ಮರು ಅಂದ್ರೆ ಹಿಂಗೆ ಇರ್ತಾರಂತ ಹೇಳಕ್ ಬರೋದಿಲ್ಲ. ಪರಮಾತ್ಮನ ಅವತಾರದ ಅದು ಮಹಾತ್ಮರಂದ್ರ. ಆ ಬುದ್ಧಿಗೇಡಿ ಉತ್ತುಂಗ ಜೋಗಿ ಬಿಟ್ಟ ಎಲ್ಲ ವಾಮಾಚಾರದ ಗೊಂಬೆಗಳು ಹೂವಿನ ಹಾರಗಳಾಗಿ ಸಿದ್ಧಲಿಂಗರ ಪಾದದ ಮೇಲೆ ಬಿದ್ದಾಗ ಅವನು ಸ್ವಕ್ಕೆ ಇಳಿತದ. ನಾ ಶಾಣೆ ಇದ್ದೀನೋ ಗರ್ವ ಅಳಿತದ. ಓಡಿ ಬಂದು ಸಿದ್ಧಲಿಂಗರ ಪಾದದ ಕಹಣಿ ಹತ್ತಿ, ಯಪ್ಪಾ ನಾ ಮಾಡಿದ್ದು ತಪ್ಪಾಗ್ಯದ ಗುರುವೇ, ಅಂತ ವಾಮಾಚಾರ ವಿದ್ಯೆಯನ್ನ ನಿನ್ನ ಮೇಲೆ ಪ್ರಯೋಗ ಮಾಡಿ ನೋಡದೆ ಇನ್ನು ಸಾಮಾನ್ಯ ಅಲ್ಲ ಅಂತ ಒಂದೇ ಸವರಿ ಕಣ್ಣೀರಾಕಿ ಅಳ್ಳಿಕ್ಕೆ ಪ್ರಾರಂಭ ಮಾಡಿದಾಗ, ನಾನು ನಾನು ಎಂದು ಮೆರೆಯ ಬ್ಯಾಡ ಮೂಡ, ನಾನು ಎಂಬುದು ಮಣ್ಣು ಮರೆತು ಹೋಗಬೇಡ. ದ್ವೇಷವೆಂಬ ವಿಷವಾ ಕುಡಿಯ ಬ್ಯಾಡ ಮೂಢ, ಪ್ರೀತಿಯ ಅಮೃತವಾ ಒಮ್ಮೆ ಸವಿದು ನೋಡ, ಅದೇ ಸ್ವರ್ಗ ಕೇಳ. ಹೇ ಮನುಜನಾಗಿ ಬಾಳ ಒಳಿತು ಮಾಡು ಮನಸ್ಸ, ನೀನಿರದು 3 ದಿವಸ. ಒಳಿತು ಮಾಡು ಮನಸ್ಸ, ನೀನಿರದು 3 ದಿವಸ. ಉಸಿರು ನಿಂತು ಮ್ಯಾಗೆ ನಿನ್ನ ಹೆಸರ ಹೇಳ್ತಾರ, ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳ್ತಾರ. ಎಣ್ಣ ಅನ್ನತಾರ, ಮಣ್ಣಾಗ ಹೂಳತಾರ, ಚಟ್ಟ ಕಟ್ಟತಾರ, ಹೇ ನಿನ್ನ ಸುಟ್ಟು ಹಾಕತಾರ. ಒಳಿತು 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 ಮಾಡು ಮನಸ್ಸ, ನೀನಿರದು 3 ದಿವಸ. ಹೌದು ಹೌದು. 3 ದಿನದ ಸಂತೆ ನಗು ನಗುತ್ತ ಮಾಡಬೇಕು. 3 ದಿನದ ಸಂತೆ ನಗು ನಗುತ್ತ ಮಾಡಬೇಕು. ದ್ವೇಷವೆಂಬ ಕಂತೆ ನೀ ಸುಟ್ಟು ಹಾಕಬೇಕು. ಪ್ರೀತಿ ಪ್ರೇಮ ಹಂಚಿ ನೀ ಹೋಗಬೇಕು ಅಲ್ಲಿ. ಪ್ರೀತಿ ಪ್ರೇಮ ಹಂಚಿ ನೀ ಹೋಗಬೇಕು ಅಲ್ಲಿ. ಸತ್ತ ಮೇಲೂ ನಿನಗೆ ಹೆಸರು ಉಂಟು ಇಲ್ಲಿ. ಭೂಮಿಯಲ್ಲಿರುವುದು ಬಾಡಿಗೆ ಮನೆಯಾಗಿ ಮ್ಯಾಲೆ ಹೋಗಬೇಕು ನಮ್ಮ ಸ್ವಂತ ಮನೆಗೆ. ಬರಲು ಏನು ತಂದೆ, ಬರದು ಏನು ಹಿಂದೆ. ಒಳಿತು ಮಾಡು ಮನಸ್ಸ, ನೀನಿರದು 3 ದಿವಸ. ಹೀಗೆ ಸಂದೇಶ ಕೊಡುತ್ತಾರೆ. ಅಪ್ಪ, ಭೂಮಿ ಮ್ಯಾಲ ಬಾಳ ದಿವ್ಸ ಇರೋದಿಲ್ಲ. ಯಾವಾಗ ದೇವರು ಯಾರಿಗ್ ಕರೀತಾನೋ ಯಾರಿಗ್ ಗೊತ್ತು. ಇರೋ 3 ದಿವ್ಸ ಒಳ್ಳೇದು ಮಾಡ್ಬೇಕಲ್ಲ. ತಾಯಿ, ಹಿಂಗ ಸಿದ್ಧಲಿಂಗರು ಒಬ್ಬರ ಮೇಲೆ ಅಲ್ಲ, ಈ ದೇಶದೊಳಗ ಅನಾದಿ ಕಾಲದಿಂದ ದುಷ್ಟರು ಇದನ್ನ ಮಾಡಿದವ್ರೆ. ಒಳ್ಳೆಯವ್ರ ಮೇಲೆ ಈ ಪ್ರಯೋಗ ಆಗಿದ್ದೆ. ಮಂಥರೆಯಿಂದ ರಾಮ ವನವಾಸಕ್ಕೆ ಹೋಗ್ಬೇಕಾಯ್ತು. ಶಕುನಿಯಿಂದ ಕೌರವರ ವಂಶ ನಾಶ ಆಯ್ತು. ಅಖಿಲ ಕಲ್ಯಾಣ ಕೊಂಡಿ ಮಂಚಣ್ಣನಿಂದ ಭೂಲೋಕದೊಳಗೆ ಹೇಳಿ ಹೆಸರಿಲ್ಲದೆ ಹೋಗುವ ಪ್ರಸಂಗ ಬಂತು. ಅವರಿಗೆ ಕಡ್ಯಾರಂತಿಲ್ಲ. ನಿಮ್ಮ ಗುಡ್ಡದ ಅಪ್ಪಗಳಿಗೆ ಇಲ್ಲೇ ಭೀಮೇಶ್ವರ ಬೆಟ್ಟದೊಳಗೆ ತಪೋನುಷ್ಠಾನ ಮಾಡಿದಾಗ ಮಾಯಾಚಾರಿ ಸುಡುಗಾಡ ಕೆಲಸ ಮಾಡ್ಯಾನ. ಪಾಪಿ ಮಾಡಿಲ್ಲಂತೀರಿ? ಒಬ್ರಿಗಿಬ್ರಿಗೆಲ್ಲ ನಾನು ಹೇಳೋದು,
ಕೊಲ್ಲಾಪುರದೊಳಗ ಆಗಿನ ಕಾಲದೊಳಗ ಗೋರಕ್ಷಕ ಅಂತ ರಾಜ ಆಳ್ತಿದ್ದ. ಅವನಿಗೆ ಇಬ್ಬರು ಹೆಂಡ್ರು, ಗೋರಕ್ಷಕನಿಗೆ ಇಬ್ಬರು ಹೆಂಡ್ರು, ಒಬ್ಬಳು ಹಿರಿ ಲೆಕ್ಕ, ಒಬ್ಬಳು ಚಿಕ್ಕ ಲೆಕ್ಕ ಅಂತ. ಹಿರಿ ಲೆಕ್ಕ ಚಿಕ್ಕ ಲೆಕ್ಕ ಇಬ್ರು ಗಂಡನ ಮೇಲೆ ಪ್ರೀತಿ ಇದ್ರು ಇಲ್ಲ ಅಂತಲ್ಲ, ಆದ್ರೆ ಚಿಕ್ಕ ಹೆಂಡತಿ ಗಂಡನ ಮೇಲಿನ ಪ್ರೀತಿ ಜೊತೆಗೆ ದೇವರ ಮೇಲೂ ಭಕ್ತಿ ಇದ್ದಳು. ಅವಳು ದೇವಪ್ರಿಯಳಿದ್ದಳು, ಲಿಂಗಪ್ರಿಯಳಿದ್ದಳು. ಒಮ್ಮೆ ಗೋರಕ್ಷಕ ಏಕಾಂತದೊಳಗೆ ಹಿರಿ ಹೆಂಡತಿ ಜೊತೆಗೆ ಏಕಾಂತ ವಾಸದೊಳಗಿದ್ದಾಗ ಜಗದ್ಗುರು ರೇವಣ ಸಿದ್ದೇಶ್ವರ ತಾಯಿ ನೆನಪಿರ್ಲಿ, ಇದೊಂದೇಳಿ ಮುಗಿಸ್ತಿನ ಸಮಯ ಆಯಿತು. 14 ವರ್ಷ ಬದುಕಿದ್ದಾರೆ ಈ ಜಗತ್ತಿನೊಳಗೆ. 7 ವರ್ಷ ಗುಪ್ತಗಾಮಿನಿಯಾಗಿ 7 ವರ್ಷ ಲೋಕ ಸಂಚಾರ ಮಾಡ್ತಾ. ಅಂತ ರೇವಣ ಸಿದ್ಧರು ಒಮ್ಮೆ ಕೊಲ್ಲಾಪುರಕ್ಕೆ ಬರ್ತಾರೆ. ಬಂದು ಆ ಗೋರಕ್ಷನ ಹತ್ತಿರ ಅರಮನೆ ಮುಂದೆ ನಿಂತು, ಹೊಟ್ಟಿ ಹಸಿವಾಗಿದೆ, 4-6 ದಿವಸ ಪ್ರಸಾದ ಮಾಡಿಲ್ಲ, ಏನಾದ್ರೂ ಒಂದಿಷ್ಟು ಹೊಟ್ಟಿಗೆ ಊಟಕ್ಕೆ ಕೊಡು ಅಂದ್ರಂತ. ಆಗ ಸೊಕ್ಕಿನಿಂದ ಕೂಡಿದ ರಾಜ ಏಕಾಂತದೊಳಗಿದ್ದ. ರೊಕ್ಕನ ಸೊಕ್ಕ ಗುರು ದೇವರ ಮಹಾತ್ಮರು ದೊಡ್ಡವರು ಶರಣರು ಸಂತರು ಎಲ್ಲ ಮರೆಸ್ತದ. ರೇವಣ ಸಿದ್ಧರಿಗೆ ಏನು ಭಿಕ್ಷಾ ನೀಡಿದ್ರು ಅಂದ್ರ, ಏಕಾಂತದೊಳಗಿರ್ತಕ್ಕಂಥ ಗೋರಕ್ಷಕ ತನ್ನ ಹತ್ತಿರ ಇರುವ ಒಂದು ಖಡ್ಗಾನೆ ತೆಗೆದು, ಖಡ್ಗಾನೆ ಭಿಕ್ಷಾ ನೀಡಿ ಹೋಗಂದ್ರಂತ. ಖಡ್ಗ ಉಳಕ್ ಬರ್ತದ. ಹಶು ಆಗ್ಯದಂತ ಒಬ್ಬ ಕಾವಿಯ ಲಾಂಛನ ದಾರಿ ಭಸ್ಮ ಭೂಷಿತನಾಗಿ ಶಿವನ ರೂಪವನ್ನು ತೊಟ್ಟು ಅರಮನೆ ಮುಂದೆ ಬಂದ ನಿಂತಾನ. ತಮ್ಮ ಏನಾದ್ರೂ ಹೊಟ್ಟಿಗಿದ್ರೆ ಕೊಡುವಂತೆ. ಅದರ ಮಹಾರಾಜ ತನ್ನ ಕೈಯೊಳಗಿರುವ ಹರಿತವಾದ ಖಡ್ಗವನ್ನೇ ತೆಗೆದು ಕೊಟ್ಟನಂತ, ಇದೇ ಕೊಟ್ಟು ಬಿಡ ಆ ಸ್ವಾಮಿಗೆ ಅಂತ. ಮಹಾತ್ಮರು ಇಷ್ಟು ವಿಚಿತ್ರ ಇರ್ತಾರ, ಏನು ಕೊಟ್ಟರು ಅಲ್ಲ ನಂಗಿಲ್ಲ ಅವರು. ಅವ ಖಡ್ಗವನ್ನು ಕೊಟ್ಟಾಗ ಸಂತೋಷದಿಂದ ರೇವಣಿಸಿದ ಸದ್ಗುರುದೇವ ಅದನ್ನ ತಗೊಂತಾರ. ತಗೊಂಡು ಆ ಗೋರಕ್ಷನಿಗೆ ಒಂದು ಮಾತು ಹೇಳ್ತಾರೆ, ಅದನ್ನ ದೇವಿ ಕೌಟಾದವ್ರು ನೆನಪಿಡ್ಬೇಕು. ಅವರು ಮನೆ ಮುಂದೆ ನಿಂತು ರೇವಣ ಸಿದ್ಧರು ಕೊಟ್ಟ ಹತಾರವನ್ನು ತೆಗೆದುಕೊಂಡ ಅಂದ್ರಂತ, ತಮ್ಮ ಮನೆಗೆ ಬಂದು ಒಬ್ಬ ಗುರುವಿಗೆ ಏನ್ ನೀಡಬೇಕಂತ ನಿನಗೆ ಗೊತ್ತಿಲ್ಲ, ಇಂಥದ್ದು ನೀಡಿದಂದ್ರ ನನಗ ನೀ ಏನ್ ನೀಡಿದಿ ಅದೇ ನಿನಗ ಮುಂದೆ ಬುತ್ತಾಗಿ ಬರಲಿ ಅಂತ ಆಶೀರ್ವಾದ ಮಾಡಿದ್ರಂತ. ನನಗೆ ನೀ ಏನ್ ನೀಡಿದಿ ಅದೇ ನಿನಗ ಮುಂದೆ ಬುತ್ತಾಗಿ ಬರಲಿ ಅಂತ ಆಶೀರ್ವಾದ ಮಾಡಿದ್ರು. ಅವ ನಗಲಕ್ಕತ್ತ ಹುಚ್ಚು ಸಾಧು ಇದ್ದಂಗೆ ಕಾಣ್ತದ. ನನಗ ಅದೇ ಮುಂದೆ ಬುತ್ತಾಗಿ ಬರ್ಲಿ ಅಂತದ, ನಾ ಏನ್ ನೀಡಿನಿ ಗೊತ್ತರಾಗಿದ್ದಿಲ್ಲ ಹುಚ್ಚಗ ಅಂದ. ಆದ್ರೆ ರೇವಣ ಸಿದ್ಧರು ಆ ಖಡ್ಗವನ್ನು ಹಿಡಿದು ಗಂಗೆಯನ್ನ ಪ್ರಾರ್ಥನಾ ಮಾಡಿದಾಗ ಹರಿತವಾದ ಖಡ್ಗ ಕರಗಿ ಕೈಯಾಗ ನೀರಾಯ್ತಂತ. ಹತಾರು ಹೋಗಿ ಕೈಯೊಳಗೆ ಗಂಗಾ ನೀರಾದಳಂತ. ಆ ನೀರನ್ನೇ ಕುಡಿದು ತೃಪ್ತಿ ಆಯಿತು ಅಂತ ಹೊಟ್ಟಿಗೆ ಹಿಂಗೆ ಕೈ ಹಚ್ಚಿದ್ದಿಲ್ಲ ರೇವಣ ಸಿದ್ಧರು. ವಿಚಿತ್ರ ಏನಂದ್ರ, ನೀರಾಗಿ ಹೊಟ್ಟಿಯೊಳಗೆ ಹೋದ ಖಡ್ಗ ಉಲ್ಟಾ ಹತಾರ ಆಗಿ ಗೋರಕ್ಷಕನ ಅರಮನೆಯೊಳಗಿರುವ ಆ ರಾಜನ ಎದೆಗೆ ಚುಚ್ಚಿ ಬಿಡುತ್ತದೆ ಹೊಳ್ಳಿ ಖಡ್ಗಾಗಿ. ಯಾಕ? ನನಗೇನು ನೀಡಿದದು ನಿನಗೆ ಮುಂದೆ ಬುತ್ತಾಗಿ ಬರ್ಲಿ ತಮ್ಮ ಅಂತ ಸದ್ಗುರುದೇವನ ವಾಣಿ ಆಗ್ಯದಲ್ಲ. ಮುಂದೆ ಎದೆಗೆ ಚುಚ್ಚದಾಗ ಒಂದು ಕ್ಷಣದೊಳಗೆ ಹೆಣ ಆಗಿ ಬಿದ್ದ. ಯಾಕೆ? ಏನಾಯ್ತು 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 ಯಾಕೆ ಹಿಂಗಾಗ್ಯದ ಅಂತ ಎಲ್ಲಾ ಕಡೆ ಶುದ್ಧ ಹೋಯ್ತು. ಜನ ಬರೋದೊಳಗ ತೆಳಗಿನ ಮನೆಯೊಳಗಿರ್ತಕ್ಕಂಥ 2ನೇ ಹೆಂಡತಿ ಗುರುಭಕ್ತಿ ಉಳ್ಳ ಚಿಕ್ಕ ಲೆಕ್ಕಾಗ ಈ ಸುದ್ದಿ ಗೊತ್ತಾಗ್ತದ. ಏನೋ ನನ್ನ ಮಹಾರಾಜಿಗೆ ಇವತ್ತ ಆಪತ್ತು ಕಾದದ ಅಂತ ಓಡಿ ಮ್ಯಾಲ ಬರ್ತಾಳ. ಎದಿಗೆ ಖಡ್ಗ ಚುಚ್ಚಿ ಗಂಡ ಸತ್ತು ಬಿದ್ದಿದ್ದ. ಹೆಂಡತಿಗಿಷ್ಟು ನೋವಾಗುತ್ತದೆ. ನನ್ನ ಮಾಂಗಲ್ಯ ಭಾಗ್ಯ ಹೋಯ್ತಲ್ಲ, ನನ್ನ ಹಣಿ ಮೇಲಿನ ಕುಂಕುಮ ಅಳುಕುತ್ತಲ್ಲ, ನನ್ನ ಕೈಯೊಳಗಿನ ಬಳಿ ಒಡ್ಕೊಳ್ಳೋದು ಬಂತಲ್ಲ,
ಕೊರಳೊಳಗಿನ ಮಾಂಗಲ್ಯ ಸೂತ್ರ ಬಿಚ್ಚುಗಿಯುವ ಸಮಯ ಬಂತಲ್ಲ ಅಂತ ಒಂದೇ ಸವನೆ ಅಳತಾಳ. ಹ್ಯಾಂಗ ಮಾಡ್ಲಿ ಅಂತಾಳ. ಮೊದಲೇ ಗುರುಭಕ್ತಿ, ಹರಭಕ್ತಿ, ದೇವಭಕ್ತಿ, ಪತಿಭಕ್ತಿಯಿಂದ ಕೂಡಿದವಳು. ಅಲ್ಲಿರ್ತಕ್ಕಂಥ ಎಲ್ಲ ಆ ಪಂಚಾಂಗ ಹೇಳ್ತಕ್ಕಂಥ ಸ್ವಾಮಿಗಳವರನ್ನ ಉಳಿದೆಲ್ಲವರನ್ನ ಕರೆಸಿ ಕೇಳ್ತಾಳೆ, ಯಾಕೋ ಹಿಂಗಾಗ್ಯದ, ಏನು ಕಾರಣ ಅಂದಾಗ ಅವ್ರೆಲ್ಲರೂ ಹೇಳಿದ್ರಂತ, ನಿಮ್ಮ ಮನಿಯೊಳಗನೆ ಸ್ವತಃ ರಾಜ ಗುರುಗಳಿಗೆ ಹತಾರ ದಾನ ಮಾಡಿದ್ದ, ಅದಕ್ಕೆ ಹಿಂಗಾಗ್ಯದ ಅಂದಾಗ ಚಿಕ್ಕ ಲೆಕ್ಕ ಹುಡುಕ್ಯಾಡ್ಕೊಂತು ಹೇ ಸುಗ್ರೀವೇ, ಹೇ ರೇವಣ ಸಿದ್ಧ, ನನ್ನ ಗಂಡ ಮಾಡಿದ ಅಪರಾಧವನ್ನು ಕ್ಷಮಾ ಮಾಡಬೇಕು, ನನ್ನ ಗಂಡನ ತಪ್ಪನ್ನ ನೀನು ಕ್ಷಮಾ ಮಾಡಬೇಕಂತ ಎಲ್ಲ ಕಡೆ ಹುಡುಕ್ಯಾಡ್ಕೊಂತ ಹೋಗೋದ್ರೊಳಗೆ ರೇವಣ ಸಿದ್ಧರು ಸಿಗುತ್ತಾರ. ಅವಾಗ ಪಾದ ಹಿಡಿದು ಕಣ್ಣೀರ್ ಹಾಕ್ತಾಳೆ, ಯಪ್ಪ ನನ್ನ ಮುತ್ತಿ ಇದೆ ಭಾಗ್ಯವನ್ನ ನೀನು ಮರಳಿ ಕೊಡಬೇಕು, ನನ್ನ ಗಂಡ ಮಾಡಿದ ಅಪರಾಧವನ್ನ ನೀನು ಕ್ಷಮಾ ಮಾಡಬೇಕಂತ ಭಯಭಕ್ತಿಯಿಂದ ಕಣ್ಣೀರಿನಿಂದ ರೇವಣ ಸಿದ್ಧರ ಪಾದವನ್ನು ತೊಳೆದಾಗ ರೇವಣ ಸಿದ್ಧರು ಸುಮಂಗಲೀ ಭವ ಅಂತ ಆಶೀರ್ವಾದ ಮಾಡಿದ್ರು. ಯಾವಾಗ ಸುಮಂಗಲೀ ಭವ ಅಂತ ಆಶೀರ್ವಾದ ಮಾಡಿದರೋ ಆವಾಗ ಸತ್ತು ಬಿದ್ದ ಗಂಡಗೆ ಎಚ್ಚರ ಆಗುತ್ತದ, ಎದಿ ಮೇಲೆ ನಟ್ಟಿರುವ ಖಡ್ಗ ಹೊರಗೆ ಬರ್ತದ. ಆವಾಗ ಗೋರಕ್ಷನ ಗರ್ವಹರಣ ಆಗುತ್ತದೆ. ಅವನಿಗೆ ಅಷ್ಟು ಅನ್ನೋದ್ರೊಳಗೆ ಜ್ಞಾನೋದಯ ಆಗಿತ್ತು. ಮನೆಗೆ ಬಂದ ಗುರುನಾಥನಿಗೆ ಕೊಟ್ಟ ಖಡ್ಗವೇ ನನಗ ಮರಣದಂಡನೆಯ ಖಡ್ಗ ಆಗಿ ಬಂದಾದ ಅಂತ ಅವತ್ತಿನಿಂದ ಗೋರಕ್ಷ ಬದಲಾಗುತ್ತಾನ. ಇಷ್ಟೆಲ್ಲ ಯಾಕೆ ಹೇಳ್ತೀನಿ ನಿಮಗ ಅಂದ್ರೆ, ಮಹಾತ್ಮರ ಹತ್ತಿರ ಸಾಮಾನ್ಯ ಶಕ್ತಿ ಇರೋದಿಲ್ಲ ತಾಯಿ. ಅಘಟಿತ ಘಟನೆಯಿಂದ ಮಹಾತ್ಮರು ಕೂಡಿರ್ತಾರ. ನಾಳೆ ದಿವಸ ಅವರಂಗೇನೆ ಶಂಕರಲಿಂಗ ವೀರಭದ್ರನ ನದಿಯ ತಟದೊಳಗೆ ಕುಂತು ತಪಸ್ಸು ಮಾಡುವಾಗ ಮಾಯಾಚಾರಿ ಎನ್ನುವ ಬ್ರಾಹ್ಮಣ ಏನ್ ಮಾಡದ, ಅಲ್ಲಿ ಏನೇನ್ ನಡೀತು ಅನ್ನೋ ವಿಚಾರವನ್ನ ಇಂದಲ್ಲ ನಾಳೆ ನೋಡೋಣ ಎನ್ನುವ ಮಾತನ್ನ ನಿಮ್ಗೆಲ್ಲರಿಗೆ ತಿಳಿಪಡಿಸ್ತಾ